ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ದೃಶಾ ದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರಃ ವನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಹಿರಿಯರೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ಬೇರೆ ಬೇರೆ ನ್ಯಾಸಕರ್ತ ಪ್ರಯೋಜಕರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಲಕ್ಷ್ಯಾರ್ಥ ಎನ್ನುವಂಥ ನಾಮದ ಚಿಂತನೆಯನ್ನು ಮಾಡಿದ್ವಿ. ಲಕ್ಷ್ಯಾರ್ಥ ಅನ್ನೋದಕ್ಕೆ ಅರ್ಥ ಯಾವುದನ್ನು ನೇರವಾಗಿ ಹೇಳಿದರೆ ಅರ್ಥ ಆಗುವುದಿಲ್ಲವೋ ಅದನ್ನು ಉಪಾಯಾಂತರದಿಂದ ಹೇಳುವಂತಹ ವಿಧಾನಕ್ಕೆ ಲಕ್ಷ್ಯಾರ್ಥ ಅಂತ ಹೆಸರು. ಆ ಲಕ್ಷ್ಯಾರ್ಥದಲ್ಲಿ ಮೂರು ತರಹ ಸಾಮಾನ್ಯವಾಗಿ ಒಂದು ಮುಖ್ಯವೃತ್ತಿ, ಗುಣವೃತ್ತಿ, ಮುಂದಿನದು ಲಕ್ಷಣಾವೃತ್ತಿ. ಲಕ್ಷಣಾವೃತ್ತಿಯಲ್ಲಿ ಮತ್ತು ಪುನಃ ಮೂರು ಉಪಭೇದ. ಅದರ ಒಳಗೆ ಒಂದು ಜಹಲ್ಲಕ್ಷಣ, ಅಜಹಲ್ಲಕ್ಷಣ, ಜಹದ್ ಅಜಹಲ್ಲಕ್ಷಣ ಅಂತ. ಆ ಜಹದ್ ಅಜಹಲ್ಲಕ್ಷಣ ಅಂದರೆ ಕೆಲವು ಅಂಶವನ್ನು ಬಿಡುವುದು, ಕೆಲವು ಅಂಶಗಳನ್ನು ಮಾತ್ರ ಇಟ್ಕೊಂಡು ಹೇಳುವಂಥದ್ದು. ಏನಿದ್ರೂ ಸಹ ಇದೂ ಸಹ ಲಕ್ಷಾರ್ಥದಲ್ಲಿಯೇ ಸೇರುವಂಥದ್ದು. ಇಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆಯ ಸ್ವರೂಪವನ್ನು ನಾವು ಲಕ್ಷ್ಯಾರ್ಥದ ಮೂಲಕ ತಿಳಿಬೇಕೇ ಅಷ್ಟೇ ಹೊರತುನು ಮುಖ್ಯಾರ್ಥದ ಮೂಲಕ ತಿಳಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಅದಾದಮೇಲೆ ಈಗ ಮುಂದಿನ ನಾಮದ ಹೇಳ್ತಾರೆ ಲಕ್ಷಣಾಗಮ್ಯ. ಲಕ್ಷಣ ಅಂದರೂ ಅದೇ ಅರ್ಥವೇ, ಲಕ್ಷಾರ್ಥ ಅಂತಲೇ ಅರ್ಥ. ಒಂದು ಶಬ್ದ ಮುಖ್ಯವಾದಂಥ ಅರ್ಥವನ್ನು ಬೋಧಿಸದೇ ಇರುವಾಗ ಅದರ ಹತ್ತಿರದ ಶಬ್ದವನ್ನು, ಅಂದರೆ ಅರ್ಥವನ್ನು ಹೇಳುವಂತಹ ಶಬ್ದವನ್ನು ಇಟ್ಕೊಂಡು ಅರ್ಥವನ್ನು ಹೇಳುವಂಥದ್ದು ಏನೋದಕ್ಕೆ ಹೆಸರು ಲಕ್ಷಣ ಅಂತ ಹೆಸರು. ಅಂದರೆ ಮುಖ್ಯವಾದ ಅರ್ಥವನ್ನು ಬೋಧಿಸಲಿಕ್ಕೆ ಆಗೋದಿಲ್ಲ, ಆಗ ಅದರ ಹತ್ತಿರದಲ್ಲಿರುವಂಥ ಅರ್ಥವನ್ನು ಅದು ಹೇಳಿದರೆ ಅದಕ್ಕೆ ಹೆಸರು ಲಕ್ಷಣ ಅಂತ. ಅಂತಹ ಲಕ್ಷಣಾವೃತ್ತಿ ಏನು ಮಾಡುತ್ತೆ ಅಂದರೆ, ನಾವು ನೋಡಿದ್ವಿ ನಿನ್ನೆ ದಿವಸ ಗಂಗಾಯಾಮ್ ಘೋಷಃ ಅನ್ನುವಲ್ಲಿ ಒಂದನ್ನು ಬಿಟ್ವಿ, ಒಂದನ್ನು ಹಿಡಿದ್ವಿ ಅಲ್ವಾ. ಹಾಗೇ ಅಜಹಲ್ಲಕ್ಷಣದಲ್ಲಿ ಕೆಂಪು ಎನ್ನುವಂಥ ವರ್ಣವನ್ನು ಬಿಡದೆ ಕುದುರೆಯನ್ನು ಹಿಡಿದ್ವಿ. ಆದರೆ ಜಹದ ಅಜಹಲ್ಲಕ್ಷಣದಲ್ಲಿ ಬಿಟ್ವಿ, ಹಿಡಿದ್ವಿ ಅಂತ. ಇದು ಇಂತಹ ಲಕ್ಷಣಗಳು ಎಲ್ಲಿ ಅನ್ವಯವಾಗ್ತವೆ ಅನ್ನೋದೊಂದು ಪ್ರಶ್ನೆ. ಈಗ ಅದಕ್ಕೆ ಹೇಳ್ತಾರೆ ಅವರು, ಕರೆಕ್ಟು ನೀವು ಹೇಳಿದ್ದು, ಅದರ ಪ್ರಶ್ನೆ ಇಷ್ಟೇ, ಇಂಥ ಈ ಲಕ್ಷಣಾವೃತ್ತಿ ಅಂತ ಏನು ಹೇಳ್ತೇವಲ್ಲ ನಾವು, ಅದು ಪರಿಚ್ಛಿನ್ನವಾದ ಸಾವಯವವಾದ ಅರ್ಥಗಳನ್ನು ತಿಳಿಸೋದಕ್ಕೆ ಈ ಉಪಾಯ ಕೆಲಸ ಮಾಡುತ್ತೆ. ಈಗ ಉದಾಹರಣೆಗೆ
ಗಂಗಾಯಾಮ್ ಘೋಷ ಅಂತ ಹೇಳಿದರೆ ದಟ್ ಈಸ್ ಒಂದು ಪ್ರದೇಶ ಅದು ಅಲ್ವಾ. ಎಲ್ಲಿದೆಯಪ್ಪ ಅಂದರೆ ಅಲ್ಲಿ ಅಂತ ನಾವು ತೋರಿಸ್ತೇವೆ. ಅದು ಸಾವಯವ. ಹಾಗೆ ಕುದುರೆ ಓಡ್ತಾ ಇದೆ, ಕೆಂಪು ಶೋಣೋಧಾವತಿ, ಅವಯವಗಳಿಂದ ಕೂಡಿದ್ದು ಅಲ್ವಾ. ಇಂಥ ಸಂದರ್ಭದಲ್ಲಿ ಈ ಲಕ್ಷಣಾವೃತ್ತಿ ಕೆಲಸ ಮಾಡುತ್ತೆ. ಆದರೆ ಪ್ರಶ್ನೆ ಇಷ್ಟೇ, ಯಾವುದು ಸಾವಯವವೂ ಅಲ್ಲವೋ ಮತ್ತು ಅದು ಏನು ಪರಿಚ್ಛಿನ್ನವೂ ಅಲ್ಲವೋ ಅಂದರೆ ವಿಭುವೋ, ಅಂತಹದ್ದನ್ನು ಲಕ್ಷಣಾವೃತ್ತಿಯಿಂದ ನೀವು ಹೇಗೆ ಹೇಳ್ತೀರಿ ಅಂದರೆ ಲಕ್ಷಣಾವೃತ್ತಿ ಇಟ್ ಹ್ಯಾಸ್ ಇಟ್ಸ್ ಓನ್ ಕೆಪ್ಯಾಸಿಟಿ. ಹಾಗಾಗಿ ಅದು ಸಾವಯವವಾದನ್ನು ಪರಿಚ್ಛಿನ್ನವಾದದ್ದನ್ನು ಹೇಳ್ತೆ ಅಷ್ಟೇ ಹೊರತು ನಿರವಯವಾದಂತಹ ಅಪರಿಮಿತವಾದಂತಹ ಅಂದರೆ ವಿಭುವಾದದ್ದನ್ನು ಅದು ತಿಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪ್ರಶ್ನೆ. ಹಾಗಾಗಿ ಜಗನ್ಮಾತೆಯನ್ನು ಲಕ್ಷಣಾವೃತ್ತಿಯಿಂದನೂ ಸಹ ತಿಳಿದುಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಒಂದು ನಿಲ್ಲುತ್ತೆ ವಿಷಯ. ಆಗ ಅದಕ್ಕೆ ಹೇಳ್ತಾರೆ, ಕರೆಕ್ಟ್, ಹೌದು, ಲಕ್ಷಣಾವೃತ್ತಿಗೂ ಸಹ ಈ ಒಂದು ತೊಡಕುಂಟು. ಆದರೆ ಈ ಅಜಹಲ್ ಲಕ್ಷಣ ಎನ್ನುವಂಥ ಲಕ್ಷಣಾವೃತ್ತಿ ಉಂಟಲ್ವ, ಅಲ್ಲಿ ಏನು ಮಾಡ್ತೀರಿ ನೀವು, ಆಕೆಯ ಅಲ್ಪಜ್ಞತ್ವ ಅಂದರೆ ಸರ್ವಜ್ಞತ್ವ, ಜೀವನಿಗಾದ ಅಲ್ಪಜ್ಞತ್ವ, ಸರ್ವಜ್ಞತ್ವ, ಸರ್ವವ್ಯಾಪಕತ್ವ ಮತ್ತು ಸರ್ವಕರ್ತೃತ್ವ ಇದೆಲ್ಲವನ್ನೂ ನೀವು ತೆಗಿತೀರಿ. ತೆಗೆದು ಆದ ಮೇಲೆ ಬಿಡುವ ಭಾಗ ಏನು ಉಳಿಯುತ್ತೆ? ಆ ಚೈತನ್ಯ ಮಾತ್ರ ಉಳಿಯುತ್ತೆ. ಅದು ನಿಮಗೆ ಅನುಭವಕ್ಕೆ ಬರುತ್ತೋ ಇಲ್ವೋ? ಬರುತ್ತೆ. ಅಲ್ಲಿ ಏನು ಹೇಳ್ದಂಗಾಯಿತು ಅಂತಂದರೆ, ಅಂತಿಮವಾಗಿ ಯಾವುದೇ ಪ್ರಮಾಣಗಳಾಗಲಿ ಯಾವುದೇ ವೃತ್ತಿಗಳಾಗಲಿ ಜಗನ್ಮಾತೆಯ ಆ ನಿರ್ಗುಣ ಸ್ವರೂಪವನ್ನು ತಿಳಿಸಲಾರವು. ಆದರೆ ಆಕೆಯ ಚೈತನ್ಯ ಸ್ವರೂಪವನ್ನು, ಆಕೆಯ ವಿಭುತ್ವವನ್ನು, ನಿರವಯವತ್ವವನ್ನು ಅನುಭವದಿಂದ ತಿಳಿಯಬಹುದು. ಹಾಗಾಗಿ ಲಕ್ಷಣೆಯಿಂದ ಅಗಮ್ಯಳು ಅಂತ ಹೇಳಿದ ಮಾತ್ರಕ್ಕೆ ಸುತರಾಮ ಅನುಭವಕ್ಕೆ ಬರುವುದಿಲ್ಲ ಅಂತ ಅರ್ಥ ಅಲ್ಲ, ಅದು ಅನುಭವ ವೇದ್ಯ ಅಂತ. ಈ ಅನುಭವ ವೇದ್ಯವಾದದ್ದು ಇದೆಯಲ್ಲ, ಅದನ್ನು ನಾವು ಶಬ್ದಗಳಿಂದ ತಿಳಿಸೋದಕ್ಕೆ ಆಗೋದಿಲ್ಲ. ಅದೇ ಸಮಸ್ಯೆ ಆಗೋದು ನಮಗೆ. ಯಾವುದನ್ನು ನಾವು ಅನುಭವಿಸ್ತೇವೋ ಕೆಲವನ್ನು ಮಾತ್ರ ಹೇಳ್ಬೋದು. ಈ ಒಂದು ಹಣ್ಣು ತಿಂತೇವೆ, ಅದು ಹುಳಿಯಾಗಿದೆ ಅಂದರೆ ಹುಳಿಯಾಗಿದೆ ಅಂತ ಹೇಳ್ಬೋದು. ಸಿಹಿಯಾಗಿದೆ, ಸರಿ, ಇನ್ನೊಂದು ಹಣ್ಣನ್ನು ತಿಂತೇವೆ, ಅದು ಸಿಹಿಯಾಗಿದೆ. ಇನ್ನೊಂದನ್ನು ತಿಂತೇವೆ, ಅದೂ ಸಿಹಿಯಾಗಿದೆ. ಈ ಮೂರರಲ್ಲಿರುವ ಸಿಹಿಯ ವ್ಯತ್ಯಾಸವನ್ನು ನೀನು ಹೇಳು, ಹೇಗೂ ತಿಂದಿದೆಯಲ್ಲ ಅಂತಂದರೆ ಅದನ್ನು ಹೇಳೋದಕ್ಕೆ ಆಗೋದಿಲ್ಲ. ಹಾಗೆ ಅಂತ ಆ ವ್ಯತ್ಯಾಸ ನಮ್ಮ ನಾಲಿಗೆಗೆ, ನಮ್ಮ ಅನುಭವಕ್ಕೆ ಬಂದಿದೆಯೋ ಇಲ್ವೋ? ಬಂದಿದೆ. ಆದ್ದರಿಂದ ಲಕ್ಷಣಾವೃತ್ತಿಯಿಂದ ತಿಳಿಯೋಕ್ಕೆ ಆಗದೇ ಇದ್ರೂ ಸಹ ಅದು ಜ್ಞಾನಸ್ವರೂಪಳು, ಚಿನ್ಮಯ ಸ್ವರೂಪಳಾದ್ದರಿಂದ, ಆ ಅರಿವೇ ಅವಳ ರೂಪವಾದ್ದರಿಂದ ಆ ಮೂಲಕ ಆಕೆಯನ್ನು ನಾವು ಅರಿಯೋದಕ್ಕೆ ಆಗತ್ತೆ. ಹಾಗಾಗಿ ತಾತ್ಪರ್ಯ ಏನು ಹೇಳ್ದಂಗಾಯಿತು, ಅವಳು ಲಕ್ಷಣ ಅಗಮ್ಯ ಅಂತ ಹೇಳಿದ್ರಿಂದ ಅವಳು ಅನುಭವೈಕ ವೇದ್ಯ ಅಂತ ಹೇಳ್ದಂಗಾಯ್ತು. ಇದು ನಮಗೆಲ್ಲರಿಗೂ ಸಹ ಅನುಭವಕ್ಕೆ ಬರುತ್ತೆ. ಈಗ ನಾನಿದ್ದೇನೆ ಅನ್ನೋದಕ್ಕೆ ಯಾರೂ ಸರ್ಟಿಫಿಕೇಟನ್ನು ಕೊಡಬೇಕಾದದ್ದಿಲ್ಲ. ತಹಶೀಲ್ದಾರ್ ಹತ್ರ ಒಂದು ಅಟೆಸ್ಟೇಷನ್ ಮಾಡಿಸ್ಕೊಂಡು ಬಾರಪ್ಪ ಅಂತ ಯಾರು ಹೇಳ್ತಾರಾ? ಇಲ್ಲ. ಅದು ನಮ್ಮ ಅನುಭವ ಪ್ರತಿಯೊಬ್ಬರಿದ್ದು ಸಹ. ಹಾಗೆಯೇ ಈ ಲಕ್ಷಣಾವೃತ್ತಿ ಅಲ್ಲದೇ ಇದ್ದರೂ ಸಹ ಅದು ಅರ್ಥ ಅಂದರೆ ಆ ಸ್ವರೂಪ ನಮಗೆ ಅನುಭವಕ್ಕೆ ಬರ್ತದೆ. ಆದ್ದರಿಂದ ಆ ಪರದೇವತೆಯಾದಂತಹ ಶುದ್ಧ ಚೈತನ್ಯ ರೂಪಳಾದಂತಹ ಜಗನ್ಮಾತೆ ಅವಳು ಸ್ವಯಂ ಪ್ರಕಾಶಳು. ಸ್ವಯಂ ಪ್ರಕಾಶಳು, ಚೈತನ್ಯ ಅಂದರೆ ಸ್ವಯಂ ಪ್ರಕಾಶವೇ ತಾನೇ. ಹಾಗೆ ಅವಳು ಅನುಭವಕ್ಕೆ ಬರ್ತಾಳೆ ಅಂತ ಹೇಳೋದನ್ನು ಲಕ್ಷಣೆಯಿಂದ ತಿಳಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳುವ ಮೂಲಕ ನೆಗೆಟಿವ್ ಆಗಿ ಹೇಳಿದ್ರು. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಏಕೆಂದರೆ ಸುದೀರ್ಘವಾದಂತಹ ವಿವರಣೆಯನ್ನು ಇದು ವಹಿಸುತ್ತೆ. ಮತ್ತು ಲಕ್ಷಣಾವೃತ್ತಿಗಿರುವ ಶಕ್ತಿ ಅದು ಸಾವಯ ಮತ್ತು ಪರಿಚ್ಛಿನ್ನವಾದಂಥದ್ದನ್ನು ಮಾತ್ರ ಹೇಳುತ್ತೆ, ಅಪರಿಚ್ಛಿನ್ನವಾದದನ್ನು ಹೇಳುವುದಿಲ್ಲ.
ಯಾವುದೇ ಅಪರಿಚ್ಛಿನ್ನವಾದಂಥ ತತ್ವವನ್ನು ಹೇಳೋದ್ರಲ್ಲಿ ಶಬ್ದಗಳು ಸೋಲುತ್ತವೆ. ಅದನ್ನು ಶಬ್ದಗಳಿಂದ ಸೆರೆ ಹಿಡಿದು ಹೇಳೋದಕ್ಕೆ ಆಗೋದಿಲ್ಲ ಅನ್ನೋದು ಒಟ್ಟು ಈ ನಾಮದ ತಾತ್ಪರ್ಯ. ಅಷ್ಟಾದ ಮೇಲೆ ಮುಂದಿನ ನಾಮ ಲಬ್ಧಕಾಮಾಯೈ ನಮಃ. ಲಬ್ಧಕಾಮ ಅಂದರೆ ಎಲ್ಲ ಕಾಮನೆಗಳನ್ನು ಪಡೆದುಕೊಂಡವಳು. ಹಿಂದೆ ಒಂದು ನಾಮ ಬಂದಿತ್ತು, ಇದೇ ಅರ್ಥಕ್ಕೆ ತೀರಾ ಹತ್ತಿರವಾದಂಥದ್ದು. 58ನೇ ನಾಮೋ ಏನಾಗಬೇಕು, ಎಸ್, ಈಹಾ ವಿರಹಿತಾಯೈ ನಮಃ ಅಂತ ನಾಮ ಬಂದಿತ್ತು. ಅವಳಿಗೆ ಯಾವುದೇ ಆಸೆ ಇಲ್ಲ. ಯಾಕಿಲ್ಲ ಕೇಳಿದರೆ ಅದಕ್ಕೆ ಉತ್ತರ ಈ ನಾಮ ಹೇಳುತ್ತೆ, ಲಬ್ಧಕಾಮ. ಎಲ್ಲ ತರಹದ ಕಾಮನೆಗಳನ್ನು ಅವಳು ಪಡೆದುಕೊಂಡವಳು, ಈಡೇರಿಸಿಕೊಂಡವಳು. ಆದ್ದರಿಂದ ಅವಳು ಲಬ್ಧಕಾಮ. ಆ ಪಡೆದಂಥ ಕಾಮನೆಗಳು ಯಾವ್ಯಾವುದು ಅಂದರೆ ಐಹಿಕ ಮತ್ತು ಆಮುಷ್ಮಿಕ. ಮನುಷ್ಯ ಬಯಸೋದು ಇದು ಎರಡೇ. ನಾನು ಇಲ್ಲಿ ಬದುಕಿ ಇರುವಷ್ಟು ಕಾಲ ಇಲ್ಲಿ ಸುಖವನ್ನು ಅನುಭವಿಸಬೇಕು. ಈ ದೇಹ ಬಿದ್ದ ಮೇಲೆ ದೇಹಾನಂತರ ಪರಲೋಕದಲ್ಲಿ ಸುಖವನ್ನು ಅನುಭವಿಸಬೇಕು. ಇಲ್ಲಿ ಅನುಭವಿಸುವ ಸುಖಕ್ಕೆ ಐಹಿಕ ಸುಖ ಅಂತ ಹೆಸರು, ಪರಲೋಕದಲ್ಲಿ ಅನುಭವಿಸುವ ಸುಖಕ್ಕೆ ಆಮುಷ್ಮಿಕ ಸುಖ ಅಂತ ಹೆಸರು. ಇನ್ನೂ ಸುಲಭ ಹೇಳಬೇಕು ಅಂದರೆ ವಿದೇಶಕ್ಕೆ ಹೋಗಿ ಅನುಭವಿಸುವ ಸುಖನಪ್ಪ, ಹಾಗೆ ಅಂತ. ಹಾಗೇನೇ ಅಂತಲ್ಲ, ಅರ್ಥ ಆಗೋದಕ್ಕೆ ಹೇಳಿದೆ. ಅದು ಆಮಿಷ್ಮಿಕ ಸಾಧನಾನಿ. ಇವೆಲ್ಲವನ್ನೂ ಸಹ ತತ್ತಜ್ಜನ್ಯ ಸುಖಾನಿವ ತಥಾಭೂತಾ ಕಾಮಾ ಯಯಾ ಸಾ ತಥಾ ಪರ್ಯಾಪ್ತ ಕಾಮ. ಹೀಗೆ ಪ್ರತಿಯೊಂದು ಕಾಮನೆಗಳನ್ನು ಸಹ, ಅಂದರೆ ಈ ಭೌತಿಕ ಪ್ರಪಂಚದ ಮತ್ತು ಪರಲೋಕದ, ಅಂದರೆ ಆ ದೇಹವನ್ನು ಬಿಟ್ಟ ಆದ ಮೇಲಿನದ. ಯಾಕೆಂದರೆ ನಮ್ಮೊಳಗಿರುವಂಥ ಚೈತನ್ಯ ಅವಳೇ ಅಂತ ಹಿಂದಿನ ನಾಮದಿಂದ ನಾವು ನೋಡಿದ್ವಿ. ಈಗ ಅವಳು ಅನುಭವಿಸ್ತಾಳೆ. ಆದ್ದರಿಂದ ಅವಳು ಲಬ್ಧಕಾಮ. ಅವಳಿಗೆ ಇನ್ಯಾವುದೇ ರೀತಿಯ ಕಾಮನೆ ಇಲ್ಲ. ಏನೇನು ಕಾಮನೆ ಇದೆಯೋ ಅದು ಎಲ್ಲವನ್ನೂ ಸಹ ಅವಳು ಲಬ್ಧ ಪಡೆದಿದ್ದಾಳೆ. ಅದನ್ನು ಉಪನಿಷತ್ತು ಹೇಳುತ್ತೆ, ಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತು ಇಹೈವ ಸರ್ವೇ ಪ್ರವಿಲೀಯಂತಿ ಕಾಮಾಃ. ಇನ್ನೊಂದು ಮಾತನ್ನು ಹೇಳ್ತಾರೆ. ಈ ಲಬ್ಧಕಾಮ ಅಂತ ಹೇಳುವಾಗ ಅಧ್ಯಾತ್ಮವಾದಂಥ ಅರ್ಥದ ಹಿನ್ನೆಲೆಯಲ್ಲಿ ಯಾವುದನ್ನು ಪಡೆದ ಮೇಲೆ ಇನ್ನೊಂದು ಪಡೆಯಬೇಕು ಅಂತ ಆಸೆ ಇರುವುದಿಲ್ವೋ ಅಂಥದ್ದನ್ನು ಪಡೆದವಳು. ಇದು ಯಾವಾಗ ಸಾಧ್ಯ ಆಗುತ್ತೆ ಕೇಳಿದರೆ, ಆತ್ಮತತ್ವದ ಅನುಭವ ನಮಗೆ ಆದಾಗ ಮಾತ್ರ ಆಗುತ್ತೆ. ಅಲ್ಲ, ಈಗಲೂ ನಮಗೆ ಅನುಭವ ಇದೆ ಅಂತ ಹೇಳಿದ್ರಲ್ಲ, ಈಗ ಇದೆ, ಆದರೆ ನಮಗೊಂಥರ ಮಿಂಚಿ ಮಾಯವಾಗಿ ಹೋಗ್ತಾ ಇರುತ್ತೆ ಅದು, ಅಲ್ವಾ? ಆದರೆ ಜಾಗೃತ ಅವಸ್ಥೆಯಲ್ಲೂ ಆ ಅನುಭವ ನೇರ ಬರಬೇಕು, ನಮಗೆ ಸ್ವಪ್ನಾವಸ್ಥೆಯಲ್ಲೂ ಬರಬೇಕು. ಈಗ ನಮಗೆ ಅದರ ಅನುಭವ ಅಷ್ಟೋ ಇಷ್ಟೋ ಎಲ್ಲಿ ಬರುತ್ತೆ ಅಂದರೆ ಗಾಢ ನಿದ್ರಾವಸ್ಥೆಯಲ್ಲಿ ಸುಖದ ಅನುಭವ ಆಗುತ್ತೆ. ಅದರ ಜಾಗೃತ ಅವಸ್ಥೆಯಲ್ಲಿ ಆಗುತ್ತಾ? ಹಾಗೆ ಇಲ್ಲ. ಆದ್ದರಿಂದ ಆ ಆತ್ಮವಸ್ತುವನ್ನು ತಿಳಿದವನಿಗೆ ಇನ್ಯಾವುದರ ಬಯಕೆಯೂ ಇರುವುದಿಲ್ಲ. ನೀವು ಏನೇನು ಕೊಟ್ಟರೂ ಸಹ ಅದು ಇಟ್ಸ್ ಎ ಲಂಪ್ ಆಫ್ ದ ಮಡ್. ಅಷ್ಟರ ಮಟ್ಟಿಗೆ ಅದು ನಗಣ್ಯ ಅವರಿಗೆ ಅಂತ, ಅಷ್ಟರ ಮಟ್ಟಿಗೆ ಅದನ್ನು ಹಗುರವಾಗಿ ಕಾಣ್ತಾ ಇರ್ತಾರೆ. ಏನೋ ಒಂದು ಹೇಳ್ತಾರಲ್ಲ, ಕವಡೆ ಕಿಮ್ಮತ್ತಿಲ್ಲ ಅಂತ, ಹಾಗೆ. ಯಾಕೆಂದರೆ ಅವನಿಗೆ ಇದಕ್ಕಿಂತ ಕೋಟಿ ಕೋಟಿ ಪಟ್ಟು ದೊಡ್ಡದಾದಂತಹ ಆ ಆನಂದ ಸಿಕ್ಕಿರುತ್ತೆ. ಒಂದು ವಸ್ತುವನ್ನು ನಾವು ಪಡೆಯೋ ಉದ್ದೇಶ ಏನು ಕೇಳಿದರೆ, ನಮ್ಮಲ್ಲಿ ಇಲ್ಲ ಅದು ಬೇಕು ಅಂತ ಬಯಸೋದು ಒಂದು. ಇನ್ನೊಂದು ಏನು ಕೇಳಿದರೆ ಅದರಿಂದ ಸುಖ ಸಿಗ್ತದೆ ನಮಗೆ ಅಂತ ಒಂದು ಭಾವನೆ ಇರ್ತದೆ ನಮಗೆ, ಅಲ್ವಾ? ಆ ಸುಖ ಮನಸ್ಸಿಗಿರ್ಬೋದು, ಕಿವಿಗಿರ್ಬೋದು, ಕಿವಿಯ ಮೂಲಕ ಮನಸ್ಸಿಗಿರ್ಬೋದು. ಯಾರೋ ಹೇಳ್ತಾರೆ ತುಂಬ ಚೆನ್ನಾಗಿದೆ ನೆಕ್ಲೆಸ್ ತೊಗೊಳ್ರಿ ಅಂತ, ತಗೊಳ್ತೇವೆ. ಹಾಗಿದ್ರೆ ಏನು ಸುಖ ಸಿಗುತ್ತೆ ಕೇಳಿದರೆ ಏನಿಲ್ಲ, ಮೈ ಮೇಲೆ ಒಂದು ಅರ್ಧ kg ಭಾರ ಜಾಸ್ತಿ ಆಯಿತು, ಆದ್ರೂ ಸಹ ಸುಖ ಉಂಟು. ಏನು ಕೇಳಿದರೆ 4 ಜನ ಅದನ್ನು ನೋಡಿ ಆಹಾ ಚೆನ್ನಾಗಿದೆ ಅಮ್ಮ ಅಂತಂದರೆ ಕಿವಿಗೆ ಹಿತ ಅಲ್ವಾ? ಅಂದರೆ ನಾನೇನು, ನನ್ನ ಸೆಲೆಕ್ಷನ್ ಏನು ಅಂದರೆ, ಬನ್ನಿ ಬೇಕಾದ್ರೆ ನೀವು ನಾಳೆ ಕರ್ಕೊಂಡು ಹೋಗ್ತೇನೆ ಅದೇ ಶಾಪಿಗೆ ಅಂತ ಹೇಳಿದಾಗ ಡಿಮ್ಯಾಂಡ್ ಜಾಸ್ತಿ ಅಲ್ವಾ? ಹೀಗೆ ಮನುಷ್ಯನ ಕಾಮನೆಗಳಿಗೆ 10 ಹಲವು ಮುಖಗಳು. ಆದರೆ ಯಾವ ಕಾಮನೆಗಳೂ ಇರೋದಿಲ್ಲ ಯಾರಿಗೆ ಅಂದರೆ ಆತ್ಮಕಾಮನಾದವನಿಗೆ. ಅಂತಹ ಕಾಮನೆ ಅದನ್ನು ಹೇಳ್ತಾರೆ ಪರ್ಯಾಪ್ತ ಕಾಮಸ್ಯ. ಅವನ ಆಸೆಗಳೆಲ್ಲ ಪರ್ಯಾಪ್ತವಾಗಿರ್ತದೆ. ಯಾಕೆಂದರೆ ಅದು ಸಿಕ್ಕಾಗ ಮಾತ್ರ ಭೌತಿಕವಾದ ಕಾಮನೆಗಳು ಪರ್ಯಾಪ್ತ. ಕೃತಾತ್ಮನಃ,
ಅವನ ಆತ್ಮವನ್ನು ಸಾಕ್ಷಾತ್ಕರಿಸಿಕೊಂಡವನು ದಿನವೂ ಸಹ ಅದನ್ನು ಅನುಭವಿಸುವವನು. ಇಹೈವ ಸರ್ವೇ ಪ್ರವಿಲೀಯಂತೆ, ಅವನ ಎಲ್ಲ ಕಾಮನೆಗಳು ಸಹ ಇಲ್ಲಿಯೇ ಅವು ಲೀನವಾಗಿ ಹೋಗ್ತವೆ ಅನ್ನುವಂಥದ್ದು ಉಪನಿಷತ್ತಿನ ಅರ್ಥ. ಇಷ್ಟಾದ ಮೇಲೆ ಈ ನಾಮದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಇದಕ್ಕೆಲ್ಲ ಬೇಕಷ್ಟು ಸಂತರ ಉದಾಹರಣೆಗಳು ಸಾಲು ಸಾಲಾಗಿ ನಮಗೆ ಸಿಗ್ತವೆ. ಮಹಾತ್ಮರು ಏನೂ ಇಲ್ಲ ಅಂದರೆ ಏನೂ ಇಲ್ಲ, ಅಷ್ಟೇ. ಏನಿರುತ್ತೆ ಅಂದರೆ ಅದಷ್ಟೇ, ಒಂದು ಕೌಪಿನ ಹೆಚ್ಚು ಅಂದರೆ ಒಂದು ಉತ್ತರಿಗೆ ಅಷ್ಟೇ, ಅಷ್ಟರಲ್ಲೇ ಜೀವಮಾನ ಕಳೆದೋಗ್ಬಿಡುತ್ತೆ. ಆದರೆ ಅವರಿಗಿರುವ ಸಂತೋಷದ ಒಂದು ಅಂಶ ಸಂತೋಷ ನಮಗಿರೋದಿಲ್ಲ. ಒಂದು ಅಂಶ, ಅವರ ಸಂತೋಷದ 1000 ಅಂಶ ನಮಗಿರೋದಿಲ್ಲ. ಎಲ್ಲವೂ ಇರ್ತದೆ ನಮಗೆ, ಅದು ಇರೋದಿಲ್ಲ. ಕಾರಣ ಅಷ್ಟೇ, ಮನಸ್ಸು ಅದನ್ನು ಅನುಭವಿಸಿರ್ತದೆ ಅಲ್ಲ. ಅದಕ್ಕೋಸ್ಕರ ಲೋಕದಲ್ಲೂ ನಮಗೆ ಅನುಭವಕ್ಕೆ ಬರುತ್ತೆ ಇಂಥದ್ದೆಲ್ಲ. ಕೆಲವು ಸಲ ತುಂಬ ಅಧ್ಯಯನ ಆದವನಿಗೆ ಅವನು ಪುಸ್ತಕ ಅಧ್ಯಯನ ಮಾಡ್ತಾ ಮಾಡ್ತಾ ಹೋದಾಗ ಆಗುವ ಸಂತೋಷ ಉಂಟಲ್ಲ, ಅದರ ಎದುರಿನಲ್ಲಿ ಮನೆಗೆ ಬರುವ ನೆಂಟರು, ಇಷ್ಟರು, ಬಂಧು ಬಳಗ, ಫಂಕ್ಷನ್ನು, ಸತ್ಯನಾರಾಯಣ ಕಥೆ, ಪೂಜೆ, ಗೃಹ ಪ್ರವೇಶ, ಇದು ಯಾವುದೂ ಸಹ ಅವನಿಗೆ ಬೇಕಾಗೋದಿಲ್ಲ. ಯಾಕೆ ಬೇಕಾಗೋದಿಲ್ಲ ಕೇಳಿದರೆ, ಅವನು ಇಲ್ಲಿ ಪರ್ಯಾಪ್ತ ಕಾಮ. ಇನ್ನು ಕೆಲವು ಜನರಿಗೆ ಹಾಗಲ್ಲ, ಯಾರು ಎಷ್ಟೊತ್ತಿಗೆ ಕರೀತಾರೆ ಅಂತ ಕಾಯ್ತಾ ಇರ್ತಾರೆ ಪಾಪ ಅವರು. ಯಾಕೆ ಅಂದರೆ ಅವರು ಅಪರ್ಯಾಪ್ತ ಕಾಮರು ಅಲ್ವಾ. ನಮ್ಮ ನೆಂಟರು ಕಣ್ರಿ ಫಂಕ್ಷನ್ ಆಯಿತು, ಕರೀಲೇ ಇಲ್ಲ. ಇದನ್ನು ಇಂತಹ ಈ ಅಧ್ಯಯನ ಸ್ವಭಾವದವರು ಅಥವಾ ತಮ್ಮನ್ನು ತಾವು ಯಾವುದೋ ಒಂದು ಉತ್ತಮವಾದ ಕೆಲಸದಲ್ಲಿ ತೊಡಗಿಸುವವರ ಹತ್ರ ಹೇಳ್ಕೊಂಡಾಗ ಅವ್ರು ಏನು ಅನಿಸ್ತದೆ ಕೇಳಿದರೆ ಹಿಂಗಂತಾರಷ್ಟೇ, ಇನ್ನೇನು ರಿಯಾಕ್ಷನ್ ಇರೋದಿಲ್ಲ. ಯಾಕೆಂದರೆ ಆ ಉತ್ತಮತ್ವ ಅನ್ನೋದು ಎಲ್ಲಿ ಸಿಗತ್ತೆ ಕೇಳಿದರೆ ಆನಂದಾವಾಪ್ತಿಯಲ್ಲಿ, ಅಲ್ಲಿ ನಿರ್ಣಯ ಆಗೋದು. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಅವಳು ಲಬ್ಧ ಕಾಮ, ಅವಳಿಗೆ ಕಾಮನೆ ಅನ್ನೋದು ಇಲ್ಲವೇ ಇಲ್ಲ ವಾಸ್ತವಿಕವಾಗಿ. ಆದರೂ ಸಹ ನಮ್ಮನ್ನು ಇಟ್ಕೊಂಡು ಹೇಳಿ ಹೀಗೆ ಅರ್ಥ ಮಾಡಿಸೋದಕ್ಕೆ ಹೇಳ್ತಾರೆ ಹೀಗೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಮುಂದಕ್ಕೆ ಹೋಗೋಣ. ಲತಾ ತನವೇ ನಮಃ. ಲತಾ ತನು ಅಂತ, ಅದು ಉಕಾರ ಅಂತ ಸ್ತ್ರೀಲಿಂಗ, ತನುಸ್ತನೂಹು ಅಂತ. ಏನು ಇದಕ್ಕೆ ಅರ್ಥ ಅಂದರೆ, ಲತಾ ಅಂದರೆ ಬಳ್ಳಿ, ತನು ಅಂದರೆ ಶರೀರ. ಬಳ್ಳಿಯಂತೆ ಬಳುಕುವ ದೇಹದವಳು ಅಂದರೆ ಅವಳು ತುಂಬ ಕೃಶ ಕಟಿ, ಇಡೀ ದೇಹ ಅಲ್ಲ, ಕೃಶ ಕಟಿ. ಹಾಗಾಗಿ ಲತಾತನು ಅಂತ ಕರೀತಾರೆ. ಅಂದರೆ ಬಳ್ಳಿಯ ಹಾಗೆ ದೊಡ್ಡದು, ಈ ಆಲದ ಮರ ಹಾಗೆ ಇದ್ದವಳು ಅಂತ ಅರ್ಥ ಅಲ್ಲ, ಬಳ್ಳಿಯ ಹಾಗೆ ಇರುವವಳು ಅಂತ. ನಮ್ಮಲ್ಲಿ ಹೇಳ್ತಾ ಇರಲ್ಲ ಕೆಲವು ಜನರು ಹಾಗೆ ಸ್ಲಿಮ್ ಇರಬೇಕು ಅದು ಅಂತ ಅಲ್ವಾ. ಆಗ ಈಗೆಲ್ಲ ನಾವು ಸ್ಲಿಮ್ ಪ್ರಪಂಚದಲ್ಲಿದ್ದೇವೆ. ಮೊದಲೆಲ್ಲ ಇಷ್ಟಿಷ್ಟು ಉದ್ದ, ಇಲ್ಲಿ ಟಿ ವಿ ಮುಖ ಇದ್ದರೆ ಅದರ ಹಿಂಭಾಗ ಅಲ್ಲಿರೋದು ಪ್ರಾರಂಭದಲ್ಲಿ. ಲೆಕ್ಕ ಹಾಕ್ಕೊಳ್ಳಿ 82ನೇ 83ನೇ ಇಸ್ವಿಯಲ್ಲಿ. ಆಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಈಗ ಗೋಡೆಗೆ ಹಿಂಗೆ ಪೇಪರ್ ಅಂಟಿಸಿದರೆ ಮುಗಿದೋಯ್ತು, ಅದು ಸ್ಲಿಮ್ಮು. ಇದನ್ನು ನೋಡಿ ನಮ್ಮವರು ಪುರುಷರು ಸ್ತ್ರೀಯರು ಸಹ ನಾನು ಸ್ಲಿಮ್ ಆಗಬೇಕು ಅಂತ. ಹಾಗಾಗಿ ಇವ್ರಿಗೆ ನಡೆದಾಡೋಕ್ಕೆ ಶಕ್ತಿ ಇಲ್ಲದೇ ಒಲಿತಾ ಹೋಗ್ತಾರೆ. ಇವರು ಒಂದು ಅರ್ಥದಲ್ಲಿ ಲತಾ ತನುಗಳೇ. ಆದರೆ ಜಗನ್ಮಾತೆ ಒಲಿಯೋಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಕೃಶ ತನು, ಕೃಶ ಶರೀರಿಣಿ ಅನ್ನೋದು ಅದರ ಅರ್ಥ, ಒಂದರ್ಥ. ಇನ್ನೊಂದರ್ಥ ಲತಾ ಅನ್ನೋದಕ್ಕೆ ಬರೀ ಆರ್ಡಿನರಿ ಕ್ರೀಪರ್ ಅಂತ ಅರ್ಥ ಅಲ್ಲ, ಕಲ್ಪಲತಾ ಅಂತ ಅರ್ಥ. ಕಲ್ಪವೃಕ್ಷ ಮತ್ತು ಕಲ್ಪಲತಾ ಎರಡೂ ಉಂಟು. ಆ ಕಲ್ಪಲತೆಯ ಅಥವಾ ಕಲ್ಪವೃಕ್ಷ ಅದರ ಹತ್ತಿರ ಹೋಗಿ ನಿಂತು ಒಬ್ಬ ಭಕ್ತ ತೀವ್ರ ಏಕಾಗ್ರತೆಯಿಂದ ಪ್ರಾರ್ಥನೆಯನ್ನು ಮಾಡಿದಾಗ ಅದು ಅವನ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತದೆ ಎನ್ನುವಂಥದ್ದು ಕವಿ ಪ್ರಪಂಚದಲ್ಲಿ ಪ್ರಸಿದ್ಧವಾದ ಮಾತು. ಏಕೆ ನಾವಿವತ್ತು ಕಲ್ಪವೃಕ್ಷನೂ ನೋಡಲಿಲ್ಲ, ಕಲ್ಪಲತೆಯನ್ನು ನೋಡಲಿಲ್ಲ. ನಾವೇನು ಮಾಡ್ತೇವೆ, ಇವತ್ತು ವರ್ಷ ಇಡೀ ಯಾವ ವೃಕ್ಷ ಫಲ ಕೊಡುತ್ತೋ ಅದನ್ನು ಕಲ್ಪವೃಕ್ಷ ಅಂತ ಕರಿತೀವಿ. ತೆಂಗಿನ ಮರವನ್ನು
ಅಲ್ವಾ? ಅದಕ್ಕೊಂದು ಸೀಸನ್ ಅಂತ ಇಲ್ಲ. ಆದರೆ ಇಲ್ಲಿ ಹಾಗಲ್ಲ. ಕಲ್ಪಲತೆ ಎನ್ನುವಂಥದ್ದು ಯಾಚಕನ ಇಷ್ಟಾರ್ಥವನ್ನು ಈಡೇರಿಸುವ ಒಂದು ಬಳ್ಳಿ. ಜಗನ್ಮಾತೆ ಹೇಗಿದ್ದಾಳೆ ಅಂದರೆ ಕಲ್ಪತನು ಅಂದರೆ ಲತಾತನು ಅಂತ ಅರ್ಥ. ಅಂದರೆ ಆಕೆಯ ಹತ್ತಿರ ಯಾರು ಏನು ಕೇಳಿದರೂ ಸಹ ಅದು ಸಮರ್ಪಕವಾಗಿರಬೇಕು, ಅದನ್ನು ಅವಳು ಈಡೇರಿಸ್ತಾಳೆ ಅನ್ನೋದು ಆ ಮಾತಿನ ಅರ್ಥ. ಅದನ್ನೇ ಹೇಳ್ತಾರೆ, ಲತಾ ಇವ ಲತಾ ಕಲ್ಪಾದಿ ವಲ್ಯ ಸಕಲ ಪುರುಷಾರ್ಥ ಪ್ರದತ್ವೇನ. ಸಕಲ ಪುರುಷಾರ್ಥ ಮನುಷ್ಯ ಬಯಸೋದು ಎಷ್ಟು ಬಯಕೆನಪ್ಪ ಅಂತ ಕೇಳಿದರೆ, ಇವನು ಬಯಕೆಗಳನ್ನೆಲ್ಲ ಒಟ್ಟಾಗಿ ಗುಂಪು ಮಾಡಿದರೆ ಅದರೊಳಗೆ 4 ಉಳಿಯೋದು. ಒಂದು ಧರ್ಮ, ಇನ್ನೊಂದು ಅರ್ಥ, ಇನ್ನೊಂದು ಕಾಮ, ಮತ್ತೊಂದು ಮೋಕ್ಷ. ಇಲ್ಲಿ ಸಾಮಾನ್ಯವಾಗಿ ಮೋಕ್ಷವನ್ನು ಪ್ರತ್ಯೇಕಿಸಿ ಮೊದಲ 3 ತ್ರಿವರ್ಗ ಅಂತಲೂ ಕರೀತಾರೆ. ಮೋಕ್ಷವನ್ನು ಸೇರಿಸಿಕೊಂಡು ಚತುರ್ವರ್ಗ ಅಂತಲೂ ಕರೀತಾರೆ. ನಾವು ಸಾಮಾನ್ಯವಾಗಿ ಆ ಕೊನೆಯದಕ್ಕೆ ಹೋಗೋದಿಲ್ಲ. ಹಾಗಾಗಿ ಚತುರ್ವರ್ಗ ಅನ್ನೋದಕ್ಕಿಂತ ಹೆಚ್ಚು ತ್ರಿವರ್ಗ ಅನ್ನೋದು ಹೆಚ್ಚು ಪ್ರಸಿದ್ಧವಾಗಿದೆ. ಲಲಿತಾ ಸಹಸ್ರನಾಮದಲ್ಲೇ ಬರುತ್ತೆ ತ್ರಿವರ್ಗದಾತ್ರಿ ಅಂತ. ಅಂದರೆ ಗೊತ್ತು ಅವರಿಗೆ, ಇವರು ಮೋಕ್ಷ ಬಯಸೋರಲ್ಲ, ಇವರು ಈ 3ರಲ್ಲೇ ಓಡಾಡೋರು. ಅದರೊಳಗೂ ಮೊದಲನೇದುಂಟಲ್ಲ, ಅದೂ ಬೇಕಾಗಿಲ್ಲ, ಮಧ್ಯದ 2 ಇದ್ದರೆ ಸಾಕು. ಸದ್ಯ ಇನ್ನು ದ್ವಿವರ್ಗದಾತ್ರಿ ಅಂತ ನಾಮ ಬಂದಿಲ್ಲ ಅಂತ. ಅಂದರೆ ಅದಕ್ಕೋಸ್ಕರ ವ್ಯವಸ್ಥೆ ಮಾಡೋದು. ಚತುರ್ವರ್ಗ, ನಿನ್ನ ಅರ್ಥಕಾಮಗಳು ಹೇಗಿರಬೇಕು ಅಂದರೆ, ಇಲ್ಲಿ ಧರ್ಮ, ಇಲ್ಲಿ ಮೋಕ್ಷ, ಇದು 2ರ ಮಧ್ಯದಲ್ಲೇ ಅದಿರಬೇಕು. ಅಂದರೆ ಈ 2 ಬೇಲಿ ಇರಬೇಕು ಅದಕ್ಕೆ. ಒಂದು ಕಡೆಗೆ ಧರ್ಮದ ಬೇಲಿ, ಇನ್ನೊಂದು ಕಡೆಗೆ ಮೋಕ್ಷದ ಬೇಲಿ ಇದ್ದಾಗ ಅರ್ಥಕಾಮಗಳು ಸರಿಯಾದ ದಾರಿಯಲ್ಲಿ ಇರ್ತವೆ. ಹಾಗಿಲ್ಲದೆ ಇದ್ದರೆ ಬೇಲಿಯೇ ಇಲ್ಲದ ಹೊಲ ಆಗಿಬಿಡುತ್ತೆ ಅದು, ಅಲ್ವಾ? ಹಾಗೆ ಅಂದರೆ ಈ 4 ತರಹದ ಪುರುಷಾರ್ಥಗಳು ಪ್ರತಿಯೊಬ್ಬ ಮನುಷ್ಯನು ಬಯಸೋದು ಇಷ್ಟನ್ನೇ. ಇದರಾಚೆ ಇನ್ನೊಂದು 5ನೇದು ಅಂತ ಇಲ್ಲ. ಏನೇನು ಬಯಸ್ತೀರೋ ಅದೆಲ್ಲ ಇಷ್ಟೊಳಗೆ ಬರಬೇಕು. ಧರ್ಮ, ನೀವು ಎಷ್ಟಾರು ದುಡ್ಡನ್ನು ಬಯಸ್ರಿ, ನೋಟನ್ನು ಬಯಸಿದ್ರು ಅಲ್ಲೇ ಬಂತು, ಬಂಗಾರ ಬಯಸಿದ್ರು ಅಲ್ಲೇ ಬಂತು, ಸೈಟನ್ನು ಬಯಸಿದ್ರು ಅಲ್ಲೇ ಬಂತು, ಬಿಲ್ಡಿಂಗನ್ನು ತಗೊಳ್ಬೇಕು ಅಂತ ಬಯಸಿದ್ರು ಅಲ್ಲೇ ಬಂತು, ವಾಹನ, ಆಳು ಕಾಳು ಎಲ್ಲವೂ ಸಹ ಅರ್ಥದಲ್ಲಿ ಬಂದೋಯ್ತು. ಇನ್ನು ಕಾಮ, ಕಾಮ ಅಂದರೆ ಕೇವಲ ಇಂದ್ರಿಯ ತೃಪ್ತಿ ಅಂತ ಅಷ್ಟೇ ಅರ್ಥ ಅಲ್ಲ, ಎಲ್ಲ ತರಹದ ಬಯಕೆಗಳು ಅಷ್ಟು ಸಹ, ಸೂಜಿಯಿಂದ ಹಿಡಿದು ಇನ್ನೂ ದೊಡ್ಡ ಮೊತ್ತ ಮ್ಯಾಕ್ಸಿಮಮ್ ಎಷ್ಟಿದೆಯೋ ಅಲ್ಲಿವರೆಗೆ ಹೋಗಿ ಅದಷ್ಟು ಸಹ ಕಾಮನೆಯಲ್ಲೇ ಬಂದುಬಿಡ್ತದೆ. ಹಾಗಾಗಿ ಈ ಚತುರ್ವರ್ಗವನ್ನು ಅದನ್ನು ಹೇಳ್ತಾರೆ ಪುರುಷಾರ್ಥ ಪ್ರದತ್ವೇನ. ಈ 4 ಪುರುಷರಿಂದ ಯಾವಾಗಲೂ ಅರ್ಥಿಸಲ್ಪಡ್ತವೆ, ಬಯಸಲ್ಪಡ್ತವೆ. ಆದ್ದರಿಂದ ಅದಕ್ಕೆ ಪುರುಷಾರ್ಥ ಅಂತ ಹೆಸರು. ಜಗತಿ ಪ್ರಸಿದ್ಧ. ಇದು ಇಷ್ಟೇ 4 ಕಾಮನೆಗಳು. ಈ ಕಾಮನೆಗಳನ್ನು ಆ ಲತಾ, ಕಲ್ಪಲತಾ ಈಡೇರಿಸಿ ಕೊಡುತ್ತಂತೆ. ಹಾಗಾಗಿ ಜಗನ್ಮಾತೆ ಹಾಗಿದ್ದಾಳೆ. ಆದ್ದರಿಂದ ಅವಳ ಹೆಸರು ಲತಾತನು ಅಂತ. ಮತ್ತು ನಾನು ಮೊದಲೇ ಹೇಳಿದ್ದೇನೆ, ಅವಳು ಬಳ್ಳಿಯಂತೆ ಬಳುಕುವವಳು ಅಂತ. ಸುಕುಮಾರತ್ವಾತ್ ಆಶ್ರಯಾತನು ಮೂರ್ತಿ ಅಂತ. ಅಂದರೆ ಅವಳು ಅತ್ಯಂತ ಸುಕುಮಾರಳಾದ್ದರಿಂದ ಹಾಗೆ ಇದ್ದಾಳೆ ಎನ್ನುವಂಥ ಹಿನ್ನೆಲೆಯಲ್ಲಿ ಈ 2ನೇ ವಿವರಣೆಯನ್ನು ಅವರು ಹೇಳ್ತಾರೆ. ಏನಿದ್ರೂ ಸಹ ಅವಳು ಕಲ್ಪಲತಾ, ಭಕ್ತರಿಗೆ ಕೇಳಿದ್ದೆಲ್ಲವನ್ನೂ ಸಹ ಕೊಡುವವಳು, ಭಕ್ತರ ಅಪೇಕ್ಷೆಯನ್ನು ಈಡೇರಿಸುವವಳು. ಆದ್ದರಿಂದ ಅವಳು ಕಲ್ಪಲತಾ ಅಂತ. ಮುಂದಿನ ನಾಮ ಲಲಾಮ ರಾಜದಲಿಕಾಯೈ ನಮಃ ಅಂತ. ಲಲಾಮ ರಾಜದಲಿಕಾ, ಮೇಲ್ನೋಟಕ್ಕೆ ಏನೂ ಅರ್ಥ ಆಗೋದಿಲ್ಲ ಈ ನಾಮ. ಅಷ್ಟೋತ್ತರ ಶತನಾಮದಲ್ಲಿ ಒಂದು ನಾಮ ಬಂದಿತ್ತು, ಬರ್ತದೆ, ಕಸ್ತೂರಿ ತಿಲಕೋಲ್ಲಾಸ ನಿಟಿಲಾಯೈ ನಮೋ ನಮಃ. ನಿಟಿಲ ಅಂದರೆ ಹಣೆ. ಅಲ್ಲಿ ಏನುಂಟು ಕೇಳಿದರೆ ಕಸ್ತೂರಿ ತಿಲಕ, ಕಸ್ತೂರಿಯಿಂದ ಹಣೆ ಬೊಟ್ಟು, ತಿಲಕ. ಬೊಟ್ಟು ಅಂದರೆ ಈ ಬಿಂದಿ ಅಲ್ಲ, ದಯವಿಟ್ಟು ಹಾಕಿ ತಿಳ್ಕೊಳ್ಬೇಡಿ. ಆ ಕಸ್ತೂರಿ ಎನ್ನುವಂಥದ್ದು ಕಸ್ತೂರಿ ಮೃಗದ ನಾಭಿಯಿಂದ ಬರುವಂಥ ಒಂದು ವಸ್ತು. ಅದನ್ನು ಹಣೆಯಲ್ಲಿ
ಧರಿಸಿದವಳು. ಅದಕ್ಕೋಸ್ಕರ ಕಸ್ತೂರಿ ತಿಲಕೋಲ್ಲಾಸ ನಿಟಿಲಾಯೇ ನಮೋ ನಮಃ ಅಂತ. ಇಲ್ಲೂ ಸಹ ಅದೇ ಅರ್ಥ. ಲಲಾಮ ಅಂದರೆ ಕಸ್ತೂರಿ ಅಂತ ಅರ್ಥ. ಕಸ್ತೂರಿ ಲಲಾಮ. ಹಾಗಾಗಿ ಲಲಾಮ್ನ ಕಸ್ತೂರಿ ತಿಲಕೇನ. ಸಾಮಾನ್ಯವಾಗಿ ಜಗನ್ಮಾತೆಗೂ ಅದು ಇಷ್ಟ. ಕೃಷ್ಣನನ್ನು ಹೇಳುವಾಗಲೂ ಇದೇ ಮಾತನ್ನು ಹೇಳ್ತೇನೆ ನಾವು. ಕಸ್ತೂರಿ ತಿಲಕಂ ಲಲಾಟ ಫಲಕೆ ವಕ್ಷಸ್ಥಲೆ ಕೌಸ್ತುಭಂ ಅಂತೆಲ್ಲ ವರ್ಣನೆ ಮಾಡ್ತಾ ಹೋಗ್ತೇವೆ ಅವನಿಗೆ ಅಂತ. ಹಾಗೆಯೇ ಎಲ್ಲ ದೇವತೆಗಳಿಗೂ ಸಹ ಆಭರಣಂ ಸಮರ್ಪಯಾಮಿ ಅಂತ ಹೇಳುವಾಗ ಕಸ್ತೂರಿ ದ್ರವ್ಯಂ ಅಥವಾ ಗಂಧಂ ಸಮರ್ಪಯಾಮಿ, ಏಕೆ ಆಭರಣಗಳಲ್ಲಿ ಅದು ಸಹ ಒಂದು, ಮತ್ತು ಪರಿಮಳ ವಸ್ತು ಸಹ ಅದು ಹೌದು ಹೀಗೆ ಅಂತ. ಅದು ಎಷ್ಟು ಪರಿಮಳವಾಗಿರುತ್ತೆ ಅಂದರೆ ಹೇಳಿದರೆ ಆಶ್ಚರ್ಯ ಆಗ್ಬೋದು ನಿಮಗೆ. ಈ ಉತ್ತರ ಭಾರತ ಕಡೆ ಹೋದರೆ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಕಸ್ತೂರಿ ನಾಭಿಯನ್ನು ಇಟ್ಕೊಂಡಿರ್ತಾರೆ ಹೇಗೆ ಅಂತ. ಕೆಲವು ಢೊಂಗಿನೂ ಇರುತ್ತೆ, ಬಟ್ ಒರಿಜಿನಲ್ಲೂ ಇರುತ್ತೆ. ಆ ಒರಿಜಿನಲ್ ಅಂದರೆ ಪಕ್ಕಾ ಒರಿಜಿನಲ್ ಅದು ಅಂತ. ಎಷ್ಟು ಮಟ್ಟಿಗೆ ಅಂದರೆ ನೀವು ಅದನ್ನು ನಾಭಿ ಅದೊಂದು ಸಣ್ಣ ಈ ಬೀಜದ ಥರ ಇರುತ್ತೆ, ಅದಕ್ಕೆ ಸುತ್ತಲೂ ರೋಮ ಇರುತ್ತೆ. ಅದನ್ನು ಈ ಕೈಯಲ್ಲಿ ಇಟ್ಕೊಂಡು ನೀವು ಈ ಮುಷ್ಟಿ ಕಟ್ಟಿ ಈ ಭಾಗವನ್ನು ಇಲ್ಲಿ ಉಜ್ಜಿದರೆ ಇದನ್ನು ಇನ್ನೊಂದು ಇಲ್ಲೆಲ್ಲ ಉಜ್ಜಿದರೆ ಇಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ. ಅದು ಅಷ್ಟರ ಮಟ್ಟಿಗೆ ಅದು ಸ್ಮೆಲ್ಲನ್ನು ಹೊರಸೂಸ್ತಾ ಇರುತ್ತೆ. ಹಾಗಾಗಿ ಆ ಕಸ್ತೂರಿ ಎನ್ನುವಂಥದ್ದು ಸುಗಂಧ ದ್ರವ್ಯ ಉಂಟಲ್ಲ, ಅದನ್ನು ತನ್ನ ಹಣೆಯಲ್ಲಿ ಧರಿಸಿದವಳು ಕಸ್ತೂರಿ ಪತ್ರೇಣವಾ, ಅಥವಾ ಕಸ್ತೂರಿ ಎನ್ನುವಂತಹ ಪತ್ರ ಉಂಟಂತೆ, ಒಂದು ಎಲೆ ತರಹದ ಆಕಾರದ್ದದು, ಅದನ್ನಾದರೂ ಹಣೆಯಲ್ಲಿ ಧರಿಸಿದವಳು ಅಂತ ಹೇಳಬಹುದು ಅಂತ. ವಿಭ್ರಾಜತ್ ಅದರಿಂದ ಶೋಭಿತಳಾದಂತಹ ಅಲಿಕಂ ಲಲಾಟಂ ಯಸ್ಯಾಹ ಸ. ಹೀಗೆ ಯಾವ ಜಗನ್ಮಾತೆಯ ಹಣೆ ಕಸ್ತೂರಿ ತಿಲಕದಿಂದ ಅಥವಾ ಕಸ್ತೂರಿ ಪತ್ರದಿಂದ ಶೋಭಿತವಾಗಿದೆಯೋ ಅವಳು ಲಲಾಮ ರಾಜದಲಿಕಾಯೈ ನಮಃ. ಲಲಾಮ ರಾಜದಲಿಕಾ ಎನ್ನುವಂಥದ್ದು ಈ ನಾಮದ ಅರ್ಥ. ಇಷ್ಟು ಆದ ಮೇಲೆ ಮತ್ತೆ ಮುಂದಿನದು ಲಂಬಿ ಮುಕ್ತ ಲತಾಂಚಿತಾಯೈ ನಮಃ. ಲಂಬಿ ಮುಕ್ತ ಲತಾಂಚಿತ ಅನ್ನೋದು ಇದು ಆಕಾರ ಅಂತ ಶಬ್ದ. ಲಂಬಿ ಅಂದರೆ ಹೀಗೆ ಏನು ಜೋತಾಡ್ತಾ ಇರುವುದು, ಕೆಳಮುಖವಾಗಿ ಹೀಗೆ, ಅದಕ್ಕೆ ಲಂಬಿ ಅಂತ ಹೆಸರು. ಅದು ಯಾವುದು ಅಂದರೆ ಮುಕ್ತಾಲತಾಂಚಿತ. ಮುಕ್ತ ಅಂದರೆ ಮುತ್ತು, ಆ ಮುತ್ತಿನ ಹಾರ ಇವೆಲ್ಲವೂ ಸಹ ಕೆಳಮುಖವಾಗಿ ಓಲಾಡ್ತಾ ಇವೆ. ಅಂತಹ ಈ ಓಲಾಡುವ ಮುತ್ತಿನ ಹಾರಾದಿಗಳಿಂದ ಕೂಡಿದವಳು ಎನ್ನುವಂಥದ್ದು ಅದರ ಒಟ್ಟು ಅರ್ಥ. ಯಾವ್ಯಾವುದಪ್ಪ ಅಂತಂದರೆ ಮುತ್ತಿನ ಮಣಿಗಳು, ಅದನ್ನು ಹಾಕಿ ಮಾಡಿದಂತಹ ಆಭರಣ, ಅದನ್ನೇ ಹೇಳ್ತಾರೆ ಲಂಬಿನ್ಯ ಲಂಬಮಾನ ಹೇಳ್ತೇವಲ್ಲ. ಲಂಬ ಪ್ರಲಂಬ ಅಂದ್ರೆಲ್ಲ ಜೋತಾಡುವುದು ಅಂತ ಅರ್ಥ. ಹ್ಯಾಂಗಿಂಗ್ ಅಂತ ಹೇಳ್ತೇವಲ್ಲ, ಆ ಅರ್ಥದ ಹಿನ್ನೆಲೆಯಲ್ಲಿ ಅಧಃ ಪ್ರಸೃತಾ ಮುಕ್ತಾಲತಾ ಹಾರಾ ಮುಕ್ತಾಫಲಾನಿವ. ಮುಕ್ತ ಹಾರಗಳಾಗಿರ್ಬೋದು ಅಥವಾ ಸಿಂಗಲ್ ಮುಕ್ತ ಅಂದರೆ ಮುತ್ತಾದರೂ ಆಗಿರ್ಬೋದು ಹೀಗೆ ಅಂತ. ನವರತ್ನ ಖಚಿತ ಸುವರ್ಣ ಮುಕ್ತಾಗುಚ್ಛೈ. ನವರತ್ನಗಳಿಂದ ಕೂಡಿದಂತಹ ಸುವರ್ಣ ಗುಚ್ಛದ ಈ ಆಭರಣಗಳನ್ನು ಸರ್ವಾಂಗೇಶು ಎಲ್ಲ ಅಂಗಾಂಗಳಲ್ಲೂ ಧರಿಸಿದ್ದಾಳೆ. ಅವೆಲ್ಲವೂ ಸಹ ಕೆಳಮುಖವಾಗಿ ಹೀಗೆ ಪ್ರಲಂಬಮಾನವಾಗಿ ಇವೆ. ಇಂತಹ ಲಲಾಟ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಅದು ಇಲ್ಲಿಂದ ಶುರುವಾಗುತ್ತೆ. ಈ ಹಣೆಯ ಏನು ಬೈತಿಲೆಯ ಆಭರಣದಿಂದ ಶುರುವಾಗುತ್ತೆ, ಅಲ್ಲಿಂದ ಶುರುವಾಗಿ ಕಾಲಿನವರೆಗೆ ಅಂತ. ಅಂತಹ ಈ ಮುಕ್ತ ಹಾರಗಳಿಂದ, ಪ್ರಲಂಬಮಾನವಾದಂಥ ಹಾರಗಳಿಂದ ಶೋಭಿತಳಾದವಳು. ಹೇಳ್ತಾರೆ ಎಲ್ಲೆಲ್ಲಿದೆ ಅಂತ. ಲಲಾಟ, ಪಟ್ಟ, ಹಣೆ, ನಾಸಾಗ್ರ, ಅದಾದ ಮೇಲೆ ನಾಸಾಗ್ರ, ತಾಟಂಕ. ತಾಟಂಕ ಅಂದರೆ ಏನು ಮಾಂಗಲ್ಯ, ಅದಕ್ಕೂ ಸಹ. ಮತ್ತು ಅದಹ ಕರ್ಣದೇಶ, ಕಿವಿಯ ಓಲೆ, ಮತ್ತು ಕಂಠಪ್ರದೇಶ, ಅದು ಮಾಂಗಲ್ಯ ಬೇರೆ, ಬೇರೆ ಆಭರಣ ಬೇರೆ ಹೀಗೆ ಅಂತ. ಅದರ ಒಂದು ಮಾತುಂಟು ಇಲ್ಲಿ, ಬೇರೆ ಆಭರಣಗಳೆಲ್ಲ ಅವು ಕೇವಲ ಆಭರಣಗಳು, ಅದರ ಮಾಂಗಲ್ಯ ಮಾತ್ರ ಸೌಭಾಗ್ಯಾಭರಣ, ಅದು ಅದಕ್ಕೆ ಮಾತ್ರ ಆ ಹೆಸರು ಹೀಗೆ ಅಂತ. ಹಾಗೆ ಕಂಠಪ್ರದೇಶ
ಹಸ್ತ, ಇವತ್ತೆಲ್ಲ ಬೇರೆ ಬೇರೆ ಹೆಸರುಗಳು ಬಂದಿವೆ ಅದಕ್ಕೆ. ಹೀಗೆ ಈ ಎಲ್ಲ ಭಾಗದಲ್ಲೂ ಸಹ ಇಂತಹ ಪ್ರಲಂಬವಾದಂತಹ ಈ ಆಭರಣಗಳನ್ನು ಎಷ್ಟರ ಮಟ್ಟಿಗೆ ಕಟಿ ಟೊಂಕದವರೆಗೂ ಸಹ ಹೋಗ್ತಾರೆ. ಅಲ್ಲಿ ಡಾಬುಂಟು, ಕಾಂಚಿ. ಕಾಂಚಿ ಅಂದರೆ ಈ ತಮಿಳುನಾಡಿನ ಕಾಂಚಿ ಅಲ್ಲ, ಸಂಸ್ಥೆಯಲ್ಲಿ ಕಾಂಚಿ ಅಂದರೆ ವೇಸ್ಟ್ ಬೆಲ್ಟ್ ಅಂತ ಅರ್ಥ. ಅದಕ್ಕೆ ಮತ್ತು ಪುನಃ ಮುತ್ತುಗಳು ಸುತ್ತಲೂ ಸಹ ಇಂತಹ ಆಭರಣಗಳನ್ನು ಒಳಗೊಂಡಂತಹ ಡಾಬನ್ನು ಧರಿಸಿದ್ದಾಳೆ. ಕಾಂಚಾದಿಷು ಪರಿಲಂಬಮಾನ, ಎಲ್ಲ ಮುತ್ತುಗಳಿಂದ ಕೂಡಿದಂಥ ಆಭರಣವನ್ನು ಅವಳು ಧರಿಸಿದ್ದಾಳೆ. ಅಂತಹ ದೇವಿಯಾದ್ದರಿಂದ ಲಂಬಿ ಮುಕ್ತ ಲತಾಂಚಿತ ಅಂತ ಅವಳ ಹೆಸರು. ಆಯಿತು, ಇಲ್ಲಿಗೆ. ಇಲ್ಲೆಲ್ಲ ವೇದಾಂತದ ವಿಚಾರ ಏನೂ ಇಲ್ಲ, ಕೇವಲ ಸೌಂದರ್ಯ ಪ್ರಧಾನವಾದಂಥ ನಾಮಗಳಿವು. ಇದು ಮುಂದಿನದು. ಅವಳು ಯಾರಪ್ಪ ಅಂತಂದರೆ, ಅವಳು ಅಡ್ರೆಸ್ ಕೊಡ್ರಿ ಅಂದರೆ ಅಡ್ರೆಸ್ ಕೊಡ್ತಾರೆ. ಲಂಬೋದರ ಪ್ರಸವೇ, ಲಂಬೋದರ ಪ್ರಸೂಹು. ಪ್ರಸೂಹು ಅಂದರೆ ಹೆತ್ತವಳು ಅಂತ. ಯಾರನ್ನು ಅಂದರೆ ಲಂಬೋದರನನ್ನು. ಲಂಬೋದರ ಅಂದರೆ ಅದೇ ಗಣಪತಿ. ಲಂಬಂ ಉದರಂ ಯಸ್ಯ ಸಹ, ಯಾವನ ಹೊಟ್ಟೆ ದೊಡ್ಡದಾಗಿ ಸ್ವಲ್ಪ ಜೋತು ಬಿದ್ದಿದೆಯೋ ಅವನ ಹೆಸರು ಲಂಬೋದರ ಅಂತ, ಗಣಪತಿಯ ಇನ್ನೊಂದು ಹೆಸರು. ನೋಡಿ, ನಾವು ಅವನನ್ನು ಏನು ಹೇಳ್ತೇವೆ ಅಂತ ಕೇಳಿ ಇಂಡೈರೆಕ್ಟಾಗಿ ನೀನೊಬ್ಬ ದೊಡ್ಡ ಹೊಟ್ಟೆಯವನು, ಜೋತು ಬಿದ್ದ ಹೊಟ್ಟೆಯವನು ಅಂತ. ಸಾಲದಕ್ಕೆ ವಕ್ರತುಂಡ ಅಂದರೆ ಸೊಟ್ಟದ ಮೋರೆಯವನು ಅಂತೆಲ್ಲ, ಇದನ್ನೆಲ್ಲ ಕೇಳಿದ್ರು ಅವನು ಸಂತೋಷ ಪಡ್ತಾನಂತೆ. ನಮಗೆ ಯಾರು ಇಂಥದ್ದು ಒಂದು ಶಬ್ದ ಪ್ರಯೋಗ ಮಾಡಿದರೆ ಟಾಲ್ರೇಟ್ ಮಾಡ್ತೇವೆ ನಾವು? ಇಲ್ಲ ಅಲ್ವಾ? ಅಂದರೆ ದೇವತೆಗಳಿಗೆ ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿದರೆ ಸಂತೋಷ ಆಗ್ತದೆ. ನಮಗೆ ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿದರೆ ಕೆಂಡದಂಥ ಕೋಪ ಬರ್ತದೆ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ವಕ್ರತುಂಡ ಮಹಾಕಾಯ, ನೀನು ದಡಿಯನಪ್ಪ ಅಂದರೆ ಹಾಂ ಸಂತೋಷ ಅವನಿಗೆ ಅಂತ. ನಮ್ಗೆ ಯಾರು ಹೇಳಿ ಹಂಗೆ ನೋಡೋಣ? ಇಲ್ಲ ಇಲ್ಲ, ಕಳೆದ ವರ್ಷಕ್ಕಿಂತ ಸ್ವಲ್ಪ ದಪ್ಪಾಗಿದೆ ಅಂದರೆ ಸಾಕು, ಆಗಲೇ ಮೂಗಿನ ತಂದು ಬಂದಿರುತ್ತೆ ಕೋಪ ನಮಗೆ ಅಲ್ವಾ? ಹಾಗಾಗಿ ಯಥಾರ್ಥ ಪ್ರಿಯ ಇವ ಹಿ ದೇವಾಹ, ದೇವಾಹ ದೇವತೆಗಳು ಯಥಾರ್ಥ ಪ್ರಿಯರು, ನಾವು ಅಯಥಾರ್ಥ ಪ್ರಿಯರು. ನಮಗೆ ಇದ್ದಿದ್ದನ್ನು ಬಿಟ್ಟು ಇಲ್ಲದೇ ಇರೋದನ್ನೆಲ್ಲ ಹೇಳಬೇಕು. ಕೆಲವು ಸಲ ಇಲ್ಲಿ ಕೂರಿಸ್ಬಿಟ್ಟು ಅಲ್ಲಿ ಹೇಳ್ತಾರಲ್ಲ, ಅವ್ರು ಅಂಥವರು ಇಂಥವರು ಓಹೋ ಅಂತ ಅಷ್ಟೋತ್ತರ ಶತನಾಮ ಹೇಳ್ತಾ ಇದ್ದರೆ ಪರವಾಗಿಲ್ಲ ಹೇಳಿ, ಯಾವುದೂ ನಮ್ಮಲ್ಲಿ ಇರೋದಿಲ್ಲ ಅಲ್ವಾ? ಹಾಗೆ ಮನುಷ್ಯ ಅಯಥಾರ್ಥ ಪ್ರಿಯ, ದೇವತೆಗಳು ಯಥಾರ್ಥ ಪ್ರಿಯರು. ಹಾಗಾಗಿಯೇ ಯಾಕೆ ಇದನ್ನು ಹೇಳಿದೆ ಅಂದರೆ, ಕೆಲವು ಸಲ ನಮಗೆ ಸಂಶಯ ಬರುತ್ತೆ, ಅಲ್ಲ ಗಣಪತಿ ಹೀಗೆಲ್ಲ ಹೇಳಿ ನಾವು ನಿಂದೆ ಮಾಡ್ದಂಗಲ್ವಾ ಅಲ್ವಾ? ನೀನು ಸೊಟ್ಟು ಮೋರೆಯವನು ಅಂತ ಹೇಳಿದ್ರೆ ಯಾರ್ದು ಟಾಲ್ರೇಟ್ ಮಾಡ್ಕೊಳ್ತಾರೆ? ಹೌದು ತಾನೆ? ಡೊಳ್ಳು ಹೊಟ್ಟೆಯವನು ನೀನು, ದಡಿಯ ಅಂತೆಲ್ಲ ಅಂದರೆ ಕೋಪ ಬರೋದಿಲ್ವಾ? ಅದರಲ್ಲೂ ಗಣಪತಿಯ ಮನೆ ದೇವರು ಆದವರಿಗೆ ಗಣಪತಿಗಿಂತ ಜಾಸ್ತಿ ಇವ್ರಿಗೆ ಕೋಪ ಬರುತ್ತೆ. ಗೊತ್ತಿರಬೇಕು ನಮಗೆ, ಇದು ಅವನ ನಿಂದನೆ ಅಲ್ಲ, ಯಥಾರ್ಥ. ಹೀಗೆ ನಮಗೂ ದೇವತೆಗಳು ಇರುವಂಥ ವ್ಯತ್ಯಾಸ ಅಷ್ಟೇ. ತಾತ್ಪರ್ಯ ನಮಗೆ ಪಾಠ, ನೀನು ಸಹ ಯಥಾರ್ಥ ಪ್ರಿಯನಾಗು ಅನ್ನೋದು ಅದರ ಹಿಡನ್ ಆದಂಥ ಮೀನಿಂಗ್. ಅಷ್ಟು ಹಿನ್ನೆಲೆಯಲ್ಲಿ ಲಂಬೋದರಸ್ಯ ನೋಡಿ ಹೇಳ್ತಾರೆ, ಮಹಾಗಣೇಶಸ್ಯ, ಸುಮ್ಮನೆ ಗಣೇಶ ಅಲ್ಲ ಅವನು, ಮಹಾಗಣೇಶ ಇಲ್ಲಿದ್ದಾನಲ್ಲ ಹಾಗೆ. ಪ್ರಸೂಹು ಜನಯಿತ್ರಿ, ಮಾತಾ ಸಂಸ್ಕೃತದಲ್ಲಿ ಪ್ರಸೂಹು ಮತ್ತು ಜನಯಿತ್ರಿ ಮಾತಾ ಇವೆಲ್ಲ ಪರ್ಯಾಯ ಪದಗಳು, ಅರ್ಥ ಆಗಲಿ ಅಂತ ಬೇರೆ 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 ಪದಗಳನ್ನು ಬಳಸ್ತಾರೆ. ಅಂಥ ಲಂಬೋದರಂ ಪ್ರಸೂತ ಇತಿವ, ಆ ಲಂಬೋದರನ್ನು ಹೆತ್ತವಳಾದ್ದರಿಂದ, ಹೆತ್ತು ಕೊಟ್ಟವಳಾದ್ದರಿಂದ ಅವಳು ಲಂಬೋದರ ಪ್ರಸವೇ ನಮಃ ಅಂತ. ಸೌಂದರ್ಯ ಲಹರಿಯಲ್ಲೂ ಈ ಮಾತು ಬರುತ್ತೆ. ಮಾತೆಯ ಮಡಿಲಲ್ಲಿದ್ದಂತಹ ಗಣಪತಿ ಕುಂಭಸ್ಥಳ ಅಂತ ಹೇಳಿ ಒಂದು ಶ್ಲೋಕವನ್ನು ಭಗವತ್ಪಾದರು ವರ್ಣನೆ ಮಾಡ್ತಾರೆ. ಹೀಗೆ ಭಾಳ ಸುಂದರವಾದಂಥ ಕಲ್ಪನೆ ಅದು. ಆ ಮುಗ್ಧತೆ ಹಿನ್ನೆಲೆಯಲ್ಲಿ ಮಕ್ಕಳು ಹೇಗೆ ಮಾಡ್ತಾರೆ ಅನ್ನೋದನ್ನು ಹೇಳುವಂಥದ್ದು. ಅದೆಲ್ಲವೂ ಸಹ ಯಥಾರ್ಥ, ಅದನ್ನು ನಾವು ಮರಿಬಾರ್ದು. ಇಷ್ಟು ಆದ ಮೇಲೆ ಮತ್ತೆ ಅವಳು ಹೇಗಿದ್ದಾಳೆ ಅಂತಂದರೆ, ಲಭ್ಯ ಯೈ ನಮಃ. ಲಭ್ಯ
ಅಂದರೆ ಸಿಗುವವಳು ಅಂತ ಅರ್ಥ. ಅದಕ್ಕೆ ಅರ್ಥ ಸಿಗುವವಳು. ಈ ಮಾತು ಕೇಳಿದ ಮೇಲೆ ನಮಗೊಂದು ಆಶ್ಚರ್ಯ. ಅವಳ್ರಿ ಅವಳು ಸಿಗುವವಳು ಅಂದರೆ ಮತ್ತು ಅವಳು ಸಿಗದೇ ಇರುವವಳಾಗಿದ್ದಾಳ ಅಂದರೆ ಹೌದು, ಸಿಗದೇ ಇರುವವಳೆ. ಈಗ ಯಾವುದು ನಮಗೆ ಸಿಗೋದಿಲ್ವೋ ಅದ್ರ ಬಗ್ಗೆ ನಾವು ಪ್ರಶ್ನೆ ಕೇಳಿದರೆ ಸಿಗುತ್ತೋ ಇಲ್ವೋ ಅಂತ ಕೇಳಿದ್ರೆ ಸಿಗ್ತಾಳೆ ಅಂತ ಹೇಳ್ತೇವೆ, ಹೌದಲ್ವ? ಹಾಗೇನೆ ಯಾರೋ ಕೇಳಿದ್ದಾರೆ ಅವಳು ಸಿಗ್ತಾಳೋ ಇಲ್ವೋ, ಸಿಗ್ತಾಳೆ. ಆದ್ದರಿಂದ ಅವಳ ಹೆಸರು ಲಭ್ಯ. ಹಾಗಿದ್ರೆ ಯಾಕೆ ಸಿಗೋದಿಲ್ಲ ಅಂತ ಪ್ರಶ್ನೆ. ಆ ಸಿಗೋದಿಲ್ಲ ಅಂತ ಹೇಳಿ ಆದ ಮೇಲೆ, ಯಾಕೆ ಸಿಗೋದಿಲ್ಲ ಅನ್ನೋದನ್ನು ಹೇಳಿ ಆದ ಮೇಲೆ ಅವಳು ಹೇಗೆ ಸಿಗ್ತಾಳೆ ಅನ್ನೋದನ್ನು ಹೇಳ್ತಾರೆ ನೋಡಿ. ಸಂಸಾರದಶಾಯಾಂ ಆವರಕ ಜ್ಞಾನೇನ ಸ್ಫುಟಂ ಅಪ್ರಕಾಶಮಾನ. ನಾವೆಲ್ಲರೂ ಸಹ ಈ ಸಂಸಾರದಲ್ಲಿ ಇದ್ದವರು, ಅಂದರೆ ಲೌಕಿಕ ಜೀವನ ನಡೆಸುವವರು. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಸಚ್ಚಿಂತನೆಯಿಂದ ದೂರಾದ ಲೌಕಿಕ ವಿಚಾರಗಳು ಹೆಚ್ಚಿಗೆ ಬರ್ತಾ ಇರ್ತವೆ. ನಮ್ಮ ಮನಸ್ಸು ಹೇಗಾಗಿದೆ ಕೇಳಿದರೆ ತಪ್ಪು ತಿಳ್ಕೊಳ್ಬೇಡಿ, ಅದು ಒಂದು ರೀತಿಯಲ್ಲಿ ಡಸ್ಟ್ಬಿನ್ ಆಗಿಬಿಟ್ಟಿದೆ, ಕಸದ ತೊಟ್ಟಿ. ಅದು ನಮಗೆ ಯಾವುದನ್ನು ಹಾಕಬೇಕು ಯಾವುದನ್ನು ಹಾಕಬಾರ್ದು ಗೊತ್ತಿಲ್ಲ. ಹಾಗಾಗಿ ಏನಾಗುತ್ತೆ ಕೇಳಿದರೆ, ಈ ಕಸದ ತೊಟ್ಟಿ ಆದಂತಹ ಈ ಮನಸ್ಸಿಗೆ ನೀವು ಒಂದು ಲೋಟ ಹಾಲನ್ನು ಹಾಕಿದರೆ ಆ ಹಾಲು ಉಪಯೋಗಕ್ಕೆ ಬರುತ್ತಾ? ಬರೋದಿಲ್ಲ. ಇನ್ನೂ ಸ್ಪಷ್ಟವಾದ ಉದಾಹರಣೆ ಹೇಳಬೇಕು ಅಂದರೆ, ಮನಸ್ಸು ಎನ್ನುವುದು ಒಂದು ಕಿಲುಬಿದ ತಟ್ಟೆ, ಕಿಲುಬು ಕಟ್ಟೋಗಿದೆ. ಅದು ಆ ಕಿಲುಬು ಕಟ್ಟಿದ ತಟ್ಟೆಯಲ್ಲಿ ನೀವು ಹಾಲನ್ನು ಹಾಕಿದರೆ ಏನಾಗುತ್ತೆ? ಅದು ಒಡೆದು ಹೋಗುತ್ತೆ ಅಲ್ವಾ? ಹಾಗಿದ್ರೆ ತಟ್ಟೆಗೆ ಹಾಲನ್ನು ಹಿಡಿದುಕೊಳ್ಳುವ ಶಕ್ತಿ ಉಂಟೋ ಇಲ್ವೋ ಅಂದರೆ ಉಂಟು. ಆದರೆ ಏನಾಗಿದೆ, ಒಳಗಡೆ ಅದನ್ನು ನಾವು ಉಪಯೋಗಿಸದೆ ಕೆಡಿಸಿದ್ದೇವೆ. ಅಂದರೆ ಯಾವ ರೀತಿ ಉಪಯೋಗಿಸ್ಬೇಕಿತ್ತು ಅಂದರೆ, ಅದನ್ನು ದಿನವೂ ಸಹ ಉಜ್ಜಿ ಸ್ವಚ್ಛವಾಗಿಟ್ಟರೆ, ಶುಚಿಯಾಗಿಟ್ಟರೆ ಆಗ ಅದಕ್ಕೆ ಹಾಲು ಹಾಕಿದ್ರೆ ಅದು ಒಡೆಯೋದಿಲ್ಲ. ಹಾಗಾಗಿ ಇಲ್ಲಿ ಯಾವುದು ತಟ್ಟೆ ಅಂದರೆ ನಮ್ಮ ಮನಸ್ಸೇ ತಟ್ಟೆ. ಕಿಲುಬು ಯಾವುದು ಅಂದರೆ ಬೇಡದಿರೋ ವಿಷಯ, ಅದು ಕಟ್ಟೋಗ್ಬಿಟ್ಟಿದೆ. ಈಗ ಅದನ್ನು ಉಜ್ಜಬೇಕು. ಯಾವುದರಿಂದ? ವೇದಾಂತ ಎನ್ನುವಂಥ ಹುಣಸೆ ಹಣ್ಣನ್ನು ಹಚ್ಚಿ ಉಜ್ಜಬೇಕು. ಅದಕ್ಕೆ ಮತ್ತೆ ಮತ್ತೆ ಅದನ್ನು ತಿಳಿಯುವುದಕ್ಕಾಗಿ ಮಾಡುವ ಪ್ರಯತ್ನ, ಅಧ್ಯಯನ ಎನ್ನುವ ಜಲದಿಂದ ತೊಳಿಬೇಕು. ಆಗ ಸ್ವಚ್ಛ ಆಗ್ತಾ ಬಂದ ಮೇಲೆ ಹಾಗಾದ ಮೇಲೆ ನೀವು ಉತ್ತಮ ವಿಚಾರ ಎನ್ನುವಂಥ ಹಾಲನ್ನು ಹಾಕಿದರೆ ಆಗ ಅದು ಒಡೆಯೋದಿಲ್ಲ. ಹಾಗೆಯೇ ಅದನ್ನು ಹೇಳ್ತಾರೆ. ಏನು ಅಂದರೆ, ಆಕೆ ಹೇಗಿದ್ದಾಳೆ ಅಂತಂದರೆ, ಸಂಸಾರ ದಶಾಯಾಮ್, ಈ ಸಂಸಾರ ದಶೆಯಲ್ಲಿ ಸತ್ಯವಾದ ಮಾತು ಇದು. ಸುಮ್ಮನೆ ವಿಚಾರ ಮಾಡಿ, ಯಾರು ಬೇಜಾರು ಮಾಡ್ಕೊಳ್ಬೇಡಿ. ನಾವು ಪೂಜೆ ಮಾಡುವ ಸಂದರ್ಭದಲ್ಲೂ ಸಹ ಯಾರೋ ಮಾಡಿದ ಫೋನ್ ಕಾಲ್ ಬಗ್ಗೆ ಎಷ್ಟೋ ಸಲ ವಿಚಾರ ಮಾಡಿಬಿಡ್ತೇವೆ ಅಲ್ವಾ? ಆದರೆ ಫೋನಲ್ಲಿ ಮಾತನಾಡುವಾಗ ಅಪ್ಪಿತಪ್ಪಿ ನಾವು ಯಾರಾದರೂ ಪೂಜೆಯ ಬಗ್ಗೆ, ವೇದಾಂತದ ಬಗ್ಗೆ ವಿಚಾರ ಮಾಡ್ತೇವಾ? ನನ್ನನ್ನು ಸೇರಿಸ್ಕೊಂಡು ಬೇಜಾರು ಮಾಡ್ಕೊಳ್ಬೇಡಿ. ಮಾಡ್ತೇವಾ? ಇಲ್ಲ. ಅಂದರೆ ನಮ್ಮ ಮನಸ್ಸಿಗೆ ನಾವು ಯಾವುದನ್ನು ಅಭ್ಯಾಸ ಮಾಡಿಸಿದ್ದೇವೆ ಅಲ್ವಾ? ಲೌಕಿಕ ವಿಷಯಗಳು, ಅದು ಹೆಚ್ಚು ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಅದನ್ನೇ ಹೇಳ್ತಾರೆ ಸಂಸಾರ ದಶಾಯಾಮ್. ಸಂಸಾರ ದಶೆ ಅಂದರೆ ಅದೇ ಲೌಕಿಕ ದಶೆ. ಅಲ್ಲಿ ನಮಗೆ ಆವರಕ ಜ್ಞಾನ ಕವಿದು ಬಿಟ್ಟಿದೆ. ಅಧ್ಯಾತ್ಮದ ಜ್ಞಾನ ಮುಸುಕಿ ಹೋಗಿದೆ ಪೂರ್ತಿಯಾಗಿ. ಹಾಗಾಗಿ ಪೂಜೆ ಮಾಡೋ ಸಂದರ್ಭದಲ್ಲಿ ಯಾವುದು ಬರಬೇಕಿತ್ತೋ ಅದು ಬರೋದಿಲ್ಲ ನಮಗೆ. ನಾವು ಕ್ಷಣಕಾಲ ವಿಚಾರ ಮಾಡಬೇಕು. ಏನು ಅಂದರೆ, ಈಗ ನಾನು ಇಲ್ಲಿ ಕುಳಿತಿದ್ದೇನೆ, ಇದಿಷ್ಟನ್ನೇ ವಿಚಾರ ಮಾಡು ನನ್ನ ಮನಸ್ಸೇ, ಬೇರೆ ವಿಚಾರ ಮಾಡಬೇಡ ನೀನು. ಇದರಿಂದ ಆಚೆ ಬಂದ ಮೇಲೆ ಆಮೇಲೆ ಬೇಕಾದ್ರೆ ಲೌಕಿಕ ವಿಚಾರ ಮಾಡು. ಹಾಗೆ ಯಾವ ಥರ ನಾವು ಹೇಳ್ತೇವಾ? ಇಲ್ಲ. ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ನಾನು ಫೋನಲ್ಲಿ ಮಾತನಾಡುವಾಗ ಅಥವಾ ಟಿ ವಿ ನೋಡಬೇಕಿದ್ರೆ ಅಧ್ಯಾತ್ಮ ವಿಚಾರ ಮಾಡ್ತೇನಾ? ಮಾಡೋದಿಲ್ಲ. ಹಾಗೆ ಅಧ್ಯಾತ್ಮಪರವಾದ ಚಿಂತನೆ ಮಾಡುವಾಗ, ಉಪಾಸನೆಯಲ್ಲಿ ತೊಡಗಿಸಿಕೊಂಡಾಗ, ಧ್ಯಾನದಲ್ಲಿ ತೊಡಗಿಸಿಕೊಂಡಾಗ ಇದನ್ನು ಯಾಕೆ ಮಾಡಬೇಕು? ಉತ್ತರ ಇದೆಯಾ ನಮ್ಮ ಹತ್ರ?
ಇಲ್ಲ. ಆದ್ದರಿಂದ ನಮಗೆ ಈ ಅಜ್ಞಾನ ಎನ್ನುವಂಥದ್ದು ಕವಿದಿದೆ. ಆದ್ದರಿಂದಲೇ ಸ್ಫುಟಂ ಅಪ್ರಕಾಶಮಾನ, ನಮ್ಮ ಸ್ವರೂಪದ ಅರಿವು ನಮಗೆ ಸ್ಫುಟವಾಗಿ ಸ್ಪಷ್ಟವಾಗಿ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಶ್ರವಣ. ಇದಿಷ್ಟು ಕವಿದಿದೆ, ಅಜ್ಞಾನ ಕವಿದಿದೆ. ಆ ಕವಿದಂಥ ಅಜ್ಞಾನವನ್ನು ಪಕ್ಕಕ್ಕೆ ಸರಿಸಬೇಕಲ್ಲ, ಏನು ಮಾಡಬೇಕು? ಶ್ರವಣ ಮಾಡು. ಏನನ್ನ ಅಂದರೆ ವೇದಾಂತ ವಿಚಾರವನ್ನು. ನಂಬರ್ 1. ಸರಿ, ಶ್ರವಣ ಅಂದರೆ ಏನಪ್ಪ ಅಂದರೆ ಏಕಾಗ್ರತೆಯಿಂದ ಅದನ್ನು ಕೇಳಬೇಕು. ಅಲ್ಲೂ ಮತ್ತು ಪುನಃ ನಮಗೆ ತೊಡಕುಂಟು. ಲೌಕಿಕ ವಿಚಾರವನ್ನು ನಾವು ಎಷ್ಟು ಏಕಾಗ್ರತೆಯಿಂದ ಕೇಳ್ತೇವೋ ಅಷ್ಟು ವೇದಾಂತ ವಿಚಾರವನ್ನು ನಾವು ಏಕಾಗ್ರತೆಯಿಂದ ಕೇಳೋದಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ನಮ್ಮ ಮನಸ್ಸಿಗೆ ನಾವು ಅಭ್ಯಾಸ ಮಾಡಲಿಲ್ಲ. 1 ತಾಸು ವೇದಾಂತ ವಿಚಾರ ಪಾಠ ಮಾಡುವ ಸಂದರ್ಭದಲ್ಲಿ ಅಕಸ್ಮಾತ್ 1.25 ತಾಸು ಏನಾದ್ರು ಅಧ್ಯಾಪಕರು ಪಾಠ ಮಾಡಿದರೆ ಆ 15 ನಿಮಿಷದಲ್ಲಿ 22 ಆಕಳಿಕೆ ಬರುತ್ತೆ. ಯಾಕೆ? ಅಷ್ಟೇ ಅದಕ್ಕೆ ರೂಢಿಯಾಗಿರೋದು ಅಲ್ವಾ? ಅಷ್ಟು ಹಿನ್ನೆಲೆಯಲ್ಲಿ ಅದನ್ನು ಹೇಳ್ತಾರೆ ನೋಡಿ, ಶ್ರವಣ. ಸರಿ, ಶ್ರವಣ ಅಂದರೆ ಏನೋ ನೀನು ಕೇಳಿದೆ. ಇವತ್ತು ನಮಗೆ ಶ್ರವಣದಲ್ಲೇ ಮೊದಲನೇ ದೋಷ ನಮ್ಮದು. ಏಕೆಂದರೆ ನಾವು ಕೇಳ್ತಾ ಏನು ಮಾಡ್ತೇವೆ ಕೇಳಿದರೆ ಬರೆಯೋದಕ್ಕೆ ಶುರು ಮಾಡ್ತೇವೆ. ಅದು ಒಂದು ದೊಡ್ಡ ತಪ್ಪೇ. ಅದು ಯಾಕೆ ಹೇಳ್ತೇನೆ ಅಂದರೆ, ನೀವು ಯಾವಾಗ ನೀವು ಕೇಳ್ತಾ ಬರೆಯೋದಕ್ಕೆ ಪ್ರಾರಂಭ ಮಾಡ್ತೀರೋ ನಿಮ್ಮ ಮನಸ್ಸು ಕಿವಿಯ ಮೂಲಕ ಕೇಳಿಸಿಕೊಳ್ಳೋದು ಯಾವುದು ಮನಸ್ಸೇ ತಾನೇ. ಕೇಳುವ ಕೆಲಸವನ್ನು ಅರ್ಧ ಮಾಡುತ್ತೆ, ಇನ್ನರ್ಧ ಬರೆಯುವ ಕೆಲಸ. ಅಂದರೆ ಜ್ಞಾನೇಂದ್ರಿಯದ ಕಡೆಗೆ ಅರ್ಧ ಅದು ಹೋಗುತ್ತೆ, ಇನ್ನರ್ಧ ಕರ್ಮೇಂದ್ರಿಯದ ಕಡೆಗೆ ತನ್ನನ್ನು ವ್ಯಾಪಿಸಿಕೊಳ್ಳುತ್ತೆ. ಅಲ್ಲಿಗೆ ನಮ್ಮ ಶ್ರವಣದಲ್ಲಿಯೇ 50%, 100% ಸರಿಯಾಗಿದ್ದದನ್ನು ಕೇಳಿದರೆ. ಹಾಗಾಗಿ ನೋಡಿ, ನಮಗೆ ಒಂದು ಸಲ ಹೇಳಿ ಆದಮೇಲೆ 5 ನಿಮಿಷಕ್ಕೆ ನಾವು ಮರೀತೇವೆ. ಪ್ರಾಚೀನ ಪಾಠದ ಕ್ರಮ ಹೇಗಿತ್ತು ಕೇಳಿದರೆ, ಇವರು ಪೂರ್ತಿ ಹೇಳಿ ಮುಗಿಸುವ ತನಕ ಶಿಷ್ಯ ಕೇಳಬೇಕು. ಅದಾದಮೇಲೆ ಹಾಗೇ ಒಪ್ಪಿಸಬೇಕು, ವಿದೌಟ್ ಪ್ರಿಪೇರಿಂಗ್ ದ ನೋಟ್ಸ್. ಆಗ ಅವನು ಹೇಳಬೇಕಿದ್ರೆ, ತಪ್ಪಿದರೆ ಅಧ್ಯಾಪಕರು ಗುರುಗಳು ಕರೆಕ್ಷನ್ ಮಾಡ್ತಾರೆ. ಮತ್ತೆ ಹೇಳಬೇಕು ಅವನು. ಇಷ್ಟಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಶ್ರವಣ, ಮತ್ತು ಮುಂದಿನದು ಮನನ. ಮನನ ಮಾಡು. ಮನನ ಅಂದರೆ ಏನು? ಕೇಳಿದ್ದನ್ನು ಮತ್ತೆ ಅನುಚಿಂತನೆ. ಚಿಂತನೆ ಅಂದರೆ ಒಂದು ಸಲ ಮಾಡೋದು, ಅನುಚಿಂತನೆ ಅಂದರೆ ಅಗೈನ್ ಆ್ಯಂಡ್ ಅಗೈನ್ ಮತ್ತೆ ಮಾಡೋದುಂಟಲ್ಲ, ಅದರ ಹೆಸರು ಶ್ರವಣಾದಿ ಅಂತ ಶಬ್ದ ಉಂಟು. ಮನನ. ಮನನ ಮಾಡು, ಮತ್ತೆ ಮನನ ಮಾಡು. ಆ ಮನನ ಮಾಡೋದ್ರಿಂದ ವಿಷಯ ಸ್ವಾಧೀನ ಆಗತ್ತೆ, ನಿನ್ನ ವಸ್ತು ಆಗತ್ತೆ. ಅದು ಹೀಗೆ ಅಂತ ಅದನ್ನು ಮಾಡಬೇಕು. ಹೀಗೆ ಅಂತ ಎಲ್ಲಿವರೆಗೆ ನಾವು ಕೇಳಿದ್ದನ್ನು ಮನನ ಮಾಡುವುದಿಲ್ವೋ ಅದು ಒಂಥರ ಈ ಗಾಳಿಯಲ್ಲಿ ತೂರಿ ಹೋಗಿಬಿಡುತ್ತೆ, ಹಾರಿ ಹೋಗಿಬಿಡುತ್ತೆ ಅಂತ. ಹಾಗಾಗಿ ಶ್ರವಣ ಎಷ್ಟು ಮುಖ್ಯವೋ ಮನನ ಇನ್ನೂ ಹೆಚ್ಚು ಮುಖ್ಯ. ಅಂದರೆ ತಾತ್ಪರ್ಯ ಎಷ್ಟೇ, ಶ್ರವಣದಿಂದ ಆ ವಸ್ತುವನ್ನು ನಾವು ಪಡ್ಕೊಳ್ತೇವೆ, ಮನನದಿಂದ ನಮ್ಮದನ್ನು ಆಗಿಸಿಕೊಳ್ತೇವೆ. ಕೇಳಿದ್ದೆಲ್ಲ ನಮ್ಮದಾಗೋದಿಲ್ಲ, ನೆನ್ಪಿಟ್ಕೊಳ್ಬೇಕು ಹೀಗೆ ಅಂತ. ಹೀಗೆ ಅದರಿಂದ ಮತ್ತೇನ ನಿಧಿಧ್ಯಾಸನ, ಆಮೇಲೆ ಇದೇ ಸರಿ ಅಂತ ನಿಲ್ಲೋದು. ಹೀಗೆ ಇದು ಆ ವೇದಾಂತ ಶಾಸ್ತ್ರಕ್ಕೆ ಬೇಕಾದಂಥ ಪ್ರಾಥಮಿಕವಾದ ಅಧ್ಯಯನದ ಕ್ರಮ. ಹೀಗಿತ್ತು ಮೊದಲು. ನಮಗೇನಾಗುತ್ತೆ ಇವತ್ತು, ಈ ರೀತಿಯಾದ ಅಧ್ಯಯನದ ಕ್ರಮ ಸತ್ತು ಹೋಗಿದೆ. ಅವನು ಹೇಳ್ತಾ ಇರ್ತಾರೆ ಕ್ಲಾಸಲ್ಲಿ, ಇವ್ರು ನೋಟ್ಸ್ ಮಾಡ್ತಾ ಇರ್ತಾರೆ ಹೇಗೆ ಅಂತ ಅಲ್ವಾ. ನನಗೆ ಈ ಮಾತನ್ನು ಹೇಳುವಾಗ ಒಂದು ಘಟನೆ ನೆನಪಾಗುತ್ತೆ. DVG ಅವರ ಗುರುಗಳು ವಿರೂಪಾಕ್ಷಶಾಸ್ತ್ರಿಗಳು ಅಂತ ಇದ್ರು ಇಲ್ಲಿ. ಅವರಿದ್ದೆಲ್ಲ ಅಧ್ಯಯನದ ಕ್ರಮ ನೋಡಿದರೆ ನಮಗೆ ರೋಮಾಂಚನ ಆಗಿಬಿಡುತ್ತೆ ಅಂತೆ. ಅವರು ಗುರುಗಳು ಹೇಳಿದ್ದನ್ನು ಕೆಲವು ಸಲ ಒಪ್ಪಿಸಿ ಬಂದಾದಮೇಲೆ ಅದು ಆಗೋದಿಲ್ವಲ್ಲ, ಅದು ಮತ್ತು ಮನನ ಮಾಡಿ ಆದಮೇಲೂ ಸಹ ಸ್ವಾಧೀನ ಆಗೋದಿಲ್ಲ. ಕೆಲವು ಸಲ ದೊಡ್ಡ ಪ್ಯಾರ ಪೇಜ್ ಕಂಠಪಾಠ ಮಾಡಬೇಕಾಗುತ್ತೆ ಕೆಲವು ಸಲ. ಆವಾಗ ತಮ್ಮನ್ನು ತಾವೇ ಹೀಗೆ ನಿಂದನೆ ಮಾಡ್ಕೊಳ್ತಿದ್ದೆ ಅವರು. ವಿರೂಪಾಕ್ಷ ಶಾಸ್ತ್ರಿ, ನಿನಗೇನು ತಲೆ ಸರಿ ಇಲ್ಲೇನು ಅಂತ ಹೊರಗಡೆಯಿಂದ ಯಾರೋ ಕೇಳಿದ್ರು, ಇವ್ರು ಯಾರ ಹತ್ರ ಬೈತಾ ಇದ್ದಾರೆ ಯಾರಿಗೆ ಅಂತ.
ಆದರೆ ಯಾರನ್ನು ಬೈಕೊಳ್ತಾ ಇದ್ರು ಅವರು? ಅವರನ್ನೇ. ಆತ್ಮನಿಂದನೆ. ತನ್ನ ಮನಸ್ಸನ್ನು. ಯಾಕೆ ಕೇಳಿದರೆ 2 ಸಲ ಓದಿದ್ದು ಇನ್ನೂ ಬಂದಿಲ್ಲ ನಿನಗೆ? ಹಿಂಗಲ್ಲ, ಹಿಂಗೆ. ಆಮೇಲೆ ಬಂದ ಮೇಲೆ ಈಗ ನೋಡು ನೀನು ನಿಜವಾದ ವಿರೂಪಾಕ್ಷ ಶಾಸ್ತ್ರಿ ಆದಿ, ಧಾರವಾಡ ಭಾಷೆಯಲ್ಲಿ. ಅಷ್ಟರ ಮಟ್ಟಿಗೆ ಇದು ಆ ಅಧ್ಯಯನದ ಕ್ರಮ. ಇವತ್ತು ಯಾರಿಗಾರು ಉಂಟಾ? ಇನ್ನೂ ಕೆಲವು ಜನ ಪದ್ಧತಿ ಇತ್ತು, ಅವ್ರಿಗೆ ಬಂದಿಲ್ವಾ ಅಂದರೆ ಇವ್ರ ತಲೆಗೆ 2 ಏಟು ಹಾಕ್ಕೊಳ್ಳೋದು. ಬೇರೆಯವರು ಹೊಡೆದ್ರೆ ಇನ್ಸಲ್ಟು, ನಾವೇ ಹೊಡ್ಕೊಂಡ್ರೆ ಅದು ಸ್ವಯಂ ಶಿಕ್ಷೆ. ಅದು ಒಂದಷ್ಟಲ್ಲಿ ಹೆಮ್ಮೆ. ಅದು ಹೊಡ್ಕೊಂಡಾದ್ಮೇಲೆ ಈಗ ನೋಡು 4 ಬಿಟ್ಟೆ, ನಿನಗೆ ಬಂತು, ನೆನ್ಪಿಟ್ಕೊಳ್ತೀಯಲ್ವಾ? ಬಿಟ್ಟರೆ ಹಾಗೆ ನೆನ್ಪಿಟ್ಕೊ, ಇನ್ನು ಮುಂದೆ ಏಟು ತಿಂದೆ ನೆನ್ಪಿಟ್ಕೊ ಅಂತ ಹೇಳೋದು. ತನ್ನ ಮನಸ್ಸಿಗೆ ಇವನೇ ಹೇಳೋದು. ಹೀಗೆ ಇಂತಹ ಕ್ರಮಗಳಿದ್ದು. ಇನ್ನು ಕೆಲವು ಜನ ಇರ್ತಾಯಿದ್ರು, ಏನು ಅಂದರೆ ಮೇಲ್ಗಡೆ ಒಂದು ಮೊಳೆ, ಆಮೇಲೆ ಇವರು ಶಿಖ ಇರ್ತಿತ್ತು, ಅದಕ್ಕೊಂದು ಹಗ್ಗ ಕಟ್ಟಿ ಹಗ್ಗದ ತುದಿಯನ್ನು ಶಿಖ ಕಟ್ಟೋದು. ರಾತ್ರಿ ಅಥವಾ ಬೆಳಗಿನ ಜಾಮ ಓದೋಕ್ಕೆ ಅಂತ ಕೂತ್ರೆ ತೂಕಡೆಗೆ ಬಂದುಬಿಡುತ್ತಲ್ಲ, ಬೀಳದೇ ಇರುವಾಗ ಹಗ್ಗ ಕಟ್ಕೊಡೋದು ಹೀಗೆ ಅಂತ. ಹಾಗಾಗಿ ಅಂದಿನ ಅಧ್ಯಯನ ಅದು ವೀರ್ಯವತ್ತರವಾಗಿರ್ತಾಯಿತ್ತು, ಅಷ್ಟು ಶಕ್ತಿ ಸಂಪನ್ನವಾಗಿರ್ತಿತ್ತು. ಇವತ್ತೇನಿದೆ ಕೇಳಿದರೆ ಎಲ್ಲದಕ್ಕೂ ಸಹ ನಾವು ಲ್ಯಾಪ್ಟಾಪ್ ತೆಗಿತೇವೆ, ಮೊಬೈಲ್ ತೆಗಿತೇವೆ, ಮತ್ತು ಪುನಃ ಗೂಗಲ್ ತೆಗಿತೇವೆ. ಆ ಗೂಗಲ್ ಪುರಾಣಿಕರು ಹೇಳಿದ್ದು ನಮಗೆ ಪರಮ ಪ್ರಮಾಣ ಅಲ್ವಾ? ಅನುಕೂಲ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದೆಲ್ಲೋ ಒಂದು ಕಡೆ ಇವೆಲ್ಲವೂ ಸಹ ನಮ್ಮ ಧಾರಣಾ ಶಕ್ತಿಯನ್ನು ಕಬಳಿಸ್ತಾ ಇವೆ. ಇದು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ನಮ್ಮ ನೆನಪಿನ ಶಕ್ತಿಗೆ ಲಗ್ಗೆ ಹಾಕ್ತಾ ಇವೆ, ಅದು ನಾವು ಮರಿಬಾರ್ದು ಅಲ್ವಾ? ಅಷ್ಟು ಹಿನ್ನೆಲೆಯಲ್ಲಿ ಶ್ರವಣ ಮತ್ತು ಮನನ, ನಿಧಿಧ್ಯಾಸನ ಇವುಗಳನ್ನು ಮಾಡಿದಾಗ ಏನಾಗುತ್ತೆ ಕೇಳಿದರೆ ಆ ಮನಸ್ಸು ಶುದ್ಧವಾಗತ್ತೆ. ಶುದ್ಧವಾದಾಗ ಅಲ್ಲಿ ನೋಡಿ, ಸಂಸ್ಕೃತಾಂತಃಕರಣ ವೃತ್ತೌ, ಆ ಶುದ್ಧವಾದಂಥ ಸಂಸ್ಕಾರಗೊಂಡಂಥ ಅಂತಃಕರಣದಲ್ಲಿ ಅಖಂಡಾಕಾರ ಜ್ಞಾನಭೂಮಿಕಾಯಾಮ್, ಅಖಂಡಾಕಾರವಂಥ ಜ್ಞಾನ, ಸ್ವಸ್ವರೂಪದ ಜ್ಞಾನ ಅಲ್ಲಿ ಪ್ರಕಾಶಮಾನವಾಗುತ್ತೆ. ಮೊದಲು ನಮಗೆ ಜ್ಞಾನ ಇರುತ್ತೆ, ಜ್ಞಾನ ಬಂದಮೇಲೂ ಇರುತ್ತೆ. ಆದರೆ ಮೊದಲಿರುವ ಜ್ಞಾನ ಅದು ಮಲಿನವಾಗಿರುತ್ತೆ. ಸಂಸಾರ ದಶೆಯಲ್ಲಿರುವಂಥ ಲೌಕಿಕ ವಿಷಯಗಳು ಅಪ್ಪಳಿಸಿ. ಆದರೆ ಇಂಥ ಅಧ್ಯಯನದ ಮೂಲಕ, ಸಾಧನೆಯ ಮೂಲಕ ಆ ಮನಸ್ಸು ಸ್ವಚ್ಛ ಆಗ್ತದೆ. ಸ್ವಚ್ಛವಾದ ಮನಸ್ಸಿನಲ್ಲಿ ಆ ಪ್ರಕಾಶ ಅದು ಪ್ರತಿಫಲನಗೊಳ್ಳುತ್ತದೆ. ಪ್ರತಿಫಲನಗೊಂಡಾಗ ಮೊದಲೇ ಸ್ವಚ್ಛವಾದದ್ದು ಇನ್ನೂ ಸಹ ಪ್ರಕಾಶಮಾನವಾಗಿರುತ್ತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮಗೆ. ಒಂದು ಕನ್ನಡಿ ತಗೊಳ್ಳಿ. ಆ ಕನ್ನಡಿಯಲ್ಲಿ ಸೂರ್ಯನ ಬೆಳಕು ಬೀಳುತ್ತೆ. ಆ ಬೆಳಕು ಬಿದ್ದದ್ದಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಲ್ವಾ? ಅದು ಹೇಗೆ ಬೆಳಕೋ, ಕನ್ನಡಿಯಲ್ಲಿ ಬಿದ್ದ ಬೆಳಕು ಸಹ ಅದು ಬೆಳಕಾಗೇ ಇರುತ್ತೆ ತಾನೇ? ಅಥವಾ ಕಪ್ಪಾಗಿರುತ್ತಾ? ಬೆಳಕಾಗಿ ಇರುತ್ತೆ. ಅದು ಬೆಳಕಾಗಿ ಯಾಕೆ ಆಯಿತು ಅಂತಂದರೆ ಕನ್ನಡಿ ಸ್ವಚ್ಛವಾದದ್ರಿಂದ. ಹಾಗೆ ನಮ್ಮ ಮನಸ್ಸು ಎನ್ನುವಂಥ ಕನ್ನಡಿ ಸ್ವಚ್ಛವಾದಾಗ, ಸ್ವರೂಪ ಜ್ಞಾನದ ಪ್ರತಿಫಲನ ಅಲ್ಲಿ ಬಿದ್ದಾಗ, ಅದು ಕನ್ನಡಿಯಿಂದ ಪ್ರತಿಫಲಿತವಾದ ಪ್ರತಿಬಿಂಬ ಹೇಗೆ ಶುಭ್ರವಾಗಿರುತ್ತೋ ಹಾಗೆ ಶುಭ್ರವಾಗಿರುತ್ತೆ ಅಂತ. ಇದಕ್ಕಿಂತ ಏನು ಸುಂದರವಾದ ಉದಾಹರಣೆ ಏನು ಬೇಕು? ತಾತ್ಪರ್ಯ ಅಷ್ಟೇ. ಸ್ವಚ್ಛವಾದ ವಸ್ತುವಿನಲ್ಲಿ ಬಿದ್ದ ಪ್ರತಿಬಿಂಬ ಅದು ಸಹ ಅಷ್ಟೇ ಸ್ವಚ್ಛವಾಗಿ ಇರುತ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಸ್ವರೂಪೇಣ ವಿಸ್ಮೃತ, ಆಗ ಅವನಿಗೆ ಸ್ವರೂಪದ ಅರಿವು ಆಗ್ತದೆ. ಓಹ್, ಇದೇ ನನ್ನ ಸ್ವರೂಪ, ನನ್ನ ಅರಿವು ಅಂತ. ಅದು ಬಂದಾಗ ಏನಾಯಿತು, ಅವನಿಗೆ ಸಿಕ್ಕಿದಳು ಯಾರು? ಜಗನ್ಮಾತೆ, ಪ್ರಕಾಶ ಸ್ವರೂಪಳಾದವಳು. ಅದನ್ನು ಹೇಳ್ತಾರೆ ನೋಡಿ. ಹೇಗೆ ಸಿಕ್ಕಿದ್ಲು ಕೇಳಿದರೆ ಒಂದು ದೃಷ್ಟಾಂತ ಕೊಡ್ತೇನೆ. ಮೊದಲು ಇತ್ತು, ಆದರೆ ಅನುಭವಕ್ಕೆ ಬಂದಿರಲಿಲ್ಲ, ಮನಸ್ಸು ಕೊಳೆ ಕಟ್ಟಿತ್ತು. ಈಗ ಸಿಕ್ಕಿದೆ, ಅದು ಅನುಭವಕ್ಕೆ ಬಂದಿದೆ. ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಹೇಗೆ ಅಂದರೆ, ಕಂಠಗತ ವಿಸ್ಮೃತ ಕನಕಭೂಷಣವತು ಅಂತ.
ಕತ್ತಲ್ಲೊಂದು ಹಾರ ಹಾಕ್ಕೊಂಡಿದ್ದೇವೆ, ನಾಳೆ ಬೆಳಗಾದರೂ ಮದುವೆ, ಅದನ್ನು ಹಾಕ್ಕೊಂಡು ಓಡಾಡಬೇಕು ಅಂತ ಆಸೆ. ಅದು ಏನಾಗಿದೆ ಅಂದರೆ ಅವಸರದಲ್ಲಿ ಅದರ ಮೇಲೆ ಸೀರೆ ಸೆರಗೋ ಇನ್ನೊಂದು ಯಾವುದೋ ಆಭರಣವೋ ಸೇರಿಕೊಂಡು ಅದು ಒಳ ಸೇರ್ಕೊಬಿಟ್ಟಿದೆ, ಕಾಣ್ತಾ ಇಲ್ಲ. ಕಾಣದ ಇದ್ದಾಗ ನೆಕ್ಸ್ಟ್ ಹೇಳೋದೇನು ಕೇಳಿದರೆ ಅಯ್ಯಯ್ಯೋ ಅದು ಕಳೆದು ಹೋಯಿತು. ಹಾಗೆ ತಾನೆ. ಆಮೇಲೆ ಶುರು ಎಲ್ಲ ಕಡೆಯೂ ಎಲ್ಲಿಟ್ಟಿದ್ದೆ, ಕಳ್ಕೊಂಡವಳಕ್ಕಿಂತ ಹುಡುಕೊಡೋರ ಸಂಖ್ಯೆ ಜಾಸ್ತಿ, ಎಲ್ಲರೂ ಹುಡುಕ್ತಾರೆ. ಆಮೇಲೆ ಇಲ್ಲ, ಆಮೇಲೆ ಯಾವುದೋ ಒಂದು ಹಿರಿಯ ಅಜ್ಜಿ ಅಲ್ಲಿದ್ದವಳಿಗೆ ಜ್ಞಾನೋದಯ ಆಗುತ್ತೆ, ಗೊತ್ತಿರುತ್ತೆ ಅವಳಿಗೆ, ಇದು ಲೋಕದ ಹಣೆ ಬರ ಇದು ಅಂತೇಳಿ, ಸರಿಯಾಗಿ ನೋಡು ನಿನ್ನ ಕತ್ತನ್ನು ಸಲ ನಾನು ನೋಡ್ತೇನೆ ಅಂಥೇಳಿ ಒಂದೊಂದೇ ಮೇಲಿನ ಹಾರವನ್ನೆಲ್ಲ ತೆಗೆದು ಆದಮೇಲೆ ಕೆಳಗೆ ನೋಡೋದು ಅಲ್ಲೇ ಉಂಟು. ಇದನ್ನ ಹೇಳೋದು ವಿಸ್ಮೃತ ಕಂಠಗತ ಕನಕಭೂಷಣವತು ಅಂತ. ಹಾಗಿದ್ರೆ ಈಗ ಸಿಕ್ತು ಅಂತ ಹೇಳ್ತಾಳಲ್ಲ, ಉದ್ಧಾರ ತೆಗಿತಾಳೆ ಅವಳು. ಹಾಗೆ ಈಗ ಸಿಕ್ತು ಅಂತ ಹೇಳಬೇಕಿದ್ರೆ ಮೊದಲು ಸಿಕ್ಕಿರಲಿಲ್ವಾ? ಮೊದಲು ಅದು ಇತ್ತು, ಆದರೆ ಮೊದಲು ಸಿಕ್ಕಿತು ಎನ್ನುವ ಅನುಭವ ಇರಲಿಲ್ಲ. ಹಾಗೆ ಈಗ ಸಿಕ್ಕಿತು ಅಂತ ಹೇಳಬೇಕಿದ್ರೆ ಅದು ಸಿಕ್ಕಿದ ಅನುಭವ ಆಗಿದೆ, ಮೊದಲ ಅನುಭವ ಇಲ್ಲ. ಹಾಗಾಗಿ ಆತ್ಮವಸ್ತು ಪಡೆಯೋದು ಅಂದರೆ ಹೀಗೆ ಹೊಸದಾಗಿ ಹೋಗಿ ಅಂಗಡಿಯಿಂದ ಕೊಂಡ್ಕೊಂಡು ಬರೋದು ಅಂತ ಅರ್ಥ ಅಲ್ಲ. ಮರೆತು ಹೋದ ಕತ್ತಿನ ಆಭರಣವನ್ನು ಪಡೆದುಕೊಳ್ಳುವ ಹಾಗೆ ನಾವು ಪಡ್ಕೊಳ್ತೇವೆ. ಅದನ್ನೇ ಹೇಳ್ತಾರೆ ಹಾಗಿದ್ರೆ ಇದೇನು ಕೇಳಿದರೆ ಪ್ರಾಪ್ತಸ್ಯೈವ ಪ್ರಾಪ್ತಿ, ಮೊದಲೇ ಪ್ರಾಪ್ತವಾಗಿತ್ತು, ಈಗ ಅದು ಸಿಕ್ಕಿತು ಅಂದರೆ ಆ ಅಜ್ಞಾನ ಎನ್ನುವಂಥ ಲೇಯರ್ ಹೋಯಿತು, ಹಾಗಾಗಿ ಸಿಕ್ಕಿತು ಅಂದರೆ ಇದು ಅನುಭವ ರೂಪವಾದ ಜ್ಞಾನವಾಯಿತು. ಮೊದಲು ಅನುಭವ ರೂಪವಾದ ಜ್ಞಾನ ಆಗಿರಲಿಲ್ಲ, ಈಗ ಅನುಭವ ರೂಪವಾದಂಥ ಜ್ಞಾನ ಆಯಿತು. ತಯಾ ಲಬ್ಧ, ಹೀಗೆ ಈ ರೀತಿಯಾಗಿ ಅವಳು ಪಡೆಯಲ್ಪಡುವವಳಾದ್ದರಿಂದ ಅವಳು ಲಭ್ಯ. ಜಗನ್ಮಾತೆಯನ್ನು ಪಡೆಯೋದು ಹೇಗೆ ಅಂದರೆ ಆಂತರಿಕವಾಗಿ, ಅದಕ್ಕೆ ಬೇಕಾದಂಥ ಮೂಲಭೂತ ಅರ್ಹತೆ ಶ್ರವಣ ಮನನ ನಿಧಿಧ್ಯಾಸ. ಇದು ಯಾಕೆ ಬೇಕು ಅಂತಂದರೆ ಮನಸ್ಸನ್ನು ಸ್ವಚ್ಛ ಮಾಡುವುದಕ್ಕೆ. ಮನಸ್ಸು ಯಾಕೆ ಸ್ವಚ್ಛ ಆಗಬೇಕು ಅಂದರೆ ಅವಳು ಮೊದಲೇ ಇದ್ದಂಥ ಅವಳ ಸ್ವರೂಪ ಜ್ಞಾನ ಅಲ್ಲಿ ಪ್ರತಿಫಲಿತವಾದಾಗ ಅದರ ಅರಿವು ನಮಗೆ ಬರ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಪ್ರಾಪ್ತಿರೂಪ ತಯಾ ಲಬ್ಧುಂ ಯೋಗ್ಯ ಇತಿ ಲಭ್ಯ. ಹಾಗಾಗಿ ಅವಳು ಪಡೆಯಲು ಯೋಗ್ಯಳಾದವಳು ಅಂತ ಅರ್ಥ ಆಯಿತು. ಇಷ್ಟಾದ ಮೇಲೆ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ, ಮುಂದಕ್ಕೆ ಹೋಗೋಣ. 79ನೇ ನಾಮ ಲಜ್ಜಾಢ್ಯಾಯೈ ನಮಃ. ಇದರ ಅರ್ಥ ಲಜ್ಜೆಯಿಂದ ಕೂಡಿದವಳು. ಲಜ್ಜೆ ಅಂದರೆ ನಾಚಿಕೆ, ಅವಳಿಗೆ ತುಂಬ ನಾಚಿಕೆನಂತೆ. ಯಾಕ್ರಿ ಈ ನಾಚಿಕೆಯಿಂದ ಕೂಡಿದವಳು ಅಂತ ಹೇಳ್ತಾರೆ ಅಂತಂದರೆ, ನಾನು ಒಂದು ಕ್ಷಣ ಈ ನಾಮದಿಂದ ಆಚೆ ಹೋಗ್ತೇನೆ, ಅಂದರೆ ದೂರ ಹೋಗ್ತೇನೆ. ಹೆಂಗಸರಿಗೆ, ಹೆಣ್ಣು ಮಕ್ಕಳಿಗೆ ಲಜ್ಜೆ ಎನ್ನುವುದು ಒಂದು ಆಭರಣ. ವಿನಾ ವ್ಯಾಕರಣಂ ಭಾಷಾ ಲಜ್ಜಾರಹಿತ ಸ್ತ್ರೀವತ್. ಭಾಷೆಗೆ ವ್ಯಾಕರಣ ಇಲ್ಲದೇ ಇದ್ದರೆ ಅದು ಹೇಗಿರುತ್ತೆ ಅಂದರೆ ನಾಚಿಕೆ ಇಲ್ಲದ ಸ್ತ್ರೀಯಂತೆ ಅಂತ ಉಪಮಾನ. ಅದಕ್ಕೆ ನಾಚಿಕೆ ಬಿಟ್ಟವಳು. ಆ ನಾಚಿಕೆ ಬಿಟ್ಟವಳಿಗೆ ಹೆಸರು ಏನು ಕೇಳಿದರೆ ಇವತ್ತು ಅದೇ ಆ ಗಾಂಧಿ ಬಜಾರ ಅನ್ನೋಲ್ಲಿ ಗಾಂಧಿ ತೆಗೀರಿ, ಬಜಾರ ಅನ್ನೋದನ್ನು ರೀ ಮಾಡಿಬಿಡಿ. ನಾನು ಹಾಕಿ ಯಾವ ಶಬ್ದ ಹೇಳಿ ಅಂತ ಇಷ್ಟೆಲ್ಲ ಸುತ್ತು ಬಳಸಿ ಹೇಳಿದೆ ಅಷ್ಟೇ ಅಲ್ವಾ. ಇನ್ನು ಕನ್ನಡದಲ್ಲಿ ಹೇಳ್ತಾರೆ ಗಯ್ಯಾಳಿ ಅಂತ. ಈ ಎಲ್ಲ ಶಬ್ದಗಳನ್ನು ಪ್ರಯೋಗ ಮಾಡೋದು. ನಾಚಿಕೆ ಇಲ್ಲದೆ ಇದ್ದವಳು ಅಂತ. ನಾಚಿಕೆ ಬಿಟ್ಲು ಅಂದರೆ ಅವಳ ಹತ್ರ ಆಭರಣ ಇಲ್ಲ ಅಂತ ಅರ್ಥ. ಆ ಆಭರಣ ಅವಳ ರಕ್ಷಣೆ ಮಾಡುವ ಆಭರಣ. ಹೆಣ್ಣು ಮಕ್ಕಳಿಗೆ ಆ ನಾಚಿಕೆ ಎನ್ನುವಂಥದ್ದು ಅವರನ್ನು ರಕ್ಷಿಸುವ ಆಭರಣ. ಹಾಗಾಗಿ ಭಾಷೆಗೆ ಹೇಗೆ ವ್ಯಾಕರಣ ಬೇಕು, ಸ್ತ್ರೀಯರಿಗೆ ಹಾಗೆ ನಾಚಿಕೆ ಬೇಕು. ಗಂಡಸರಿಗೆ ಅಷ್ಟಾಗಿ ಬೇಕಾಗಿಲ್ಲ ಅಂತ ಅರ್ಥ. ಯಾರಷ್ಟು? ಸ್ತ್ರೀ ಅಷ್ಟು ಅಷ್ಟೇ. ಹೆಣ್ಣು ಮಕ್ಕಳಿಗೆ ಅದು ಹೆಚ್ಚಿಗೆ ಬೇಕು ಹೀಗೆ ಅಂತ. ಯಾಕೆಂದರೆ ಆ ಲಜ್ಜೆ ಅವರನ್ನು ರಕ್ಷಿಸ್ತದೆ ಎಷ್ಟೋ ಸಂದರ್ಭದಲ್ಲಿ. ಅದ್ರ ಬಿಟ್ಟರೆ ಡೇಂಜರ್ ಆಗೋದು ಕೆಲವು ಸಲ. ಅದ್ರ ಬಿಟ್ಟರೆ ಅಂತ ಇಷ್ಟೇ ಹೇಳ್ತೇನೆ, ನೀವು ಎಷ್ಟಾರು ಅರ್ಥ ಮಾಡ್ಕೊಳ್ಬೋದು, ಅದಕ್ಕೆ ಎಷ್ಟಾರು ಅರ್ಥ ಮಾಡ್ಕೊಳ್ಬೋದು. ಆಮೇಲೆ ಮತ್ತೆ ಪುನಃ ಅದನ್ನು ಆರ್ಗ್ಯುಮೆಂಟ್ ಶುರುವಾಗುತ್ತೆ. ನಮ್ಮ ವಸ್ತ್ರ ಭೂಷಣಗಳ ಬಗ್ಗೆ ನೀವ್ಯಾರು ಕೇಳೋದಕ್ಕೆ ಅಂತ.
ಬೇಡ ಬೇರೆ ಎಲ್ಲೋ ಆಗಬಾರ್ದು ಆಗತ್ತಲ್ಲ, ಅಲ್ಲ ಆದ್ಮೇಲೆ ಕಡೆ ಜ್ಞಾನೋದಯ ಆಗುತ್ತೆ ಹೀಗೆ ಅಂತ ಎಲ್ಲ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ. ಇಷ್ಟು ಮಾತ್ರ ಹೇಳ್ತೇನೆ, ನೀವು ಎಷ್ಟಾದ್ರೂ ಅರ್ಥ ಮಾಡ್ಕೊಳ್ಬೋದು ಅದಕ್ಕೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಲಜ್ಜೆಯ ಉಪಲಕ್ಷಣಂ ಅಂತಃಕರಣ ಧರ್ಮಾಣಂ ಸರ್ವೇಷಾಂ ಆಢ್ಯ ತದ್ವತ್ತೇನ ಆಕಾರವತಿ ಇತ್ಯರ್ಥ. ಜಗನ್ಮಾತೆ ಯಾಕೆ ಲಜ್ಜಾಢ್ಯ, ಆಢ್ಯ ಅಂದರೆ ಕೂಡಿದವಳು, ನಾಚಿಕೆಯಿಂದ ಕೂಡಿದವಳು ಅಂತ ಆ ನಾಮದ ಯಥಾವತ್ತಾದ ಅರ್ಥ. ಯಾಕೆ ಅವಳಿಗೆ ಈ ರೀತಿಯಾಗಿ ಹೇಳ್ತಾರೆ ಅಂದರೆ ತಾತ್ಪರ್ಯ ಇಷ್ಟೇ, ಯಾರಿಗೆ ನಾಚಿಕೆ ಇರುತ್ತೋ ಅವರು ಯಾರಿಗೂ ಅಷ್ಟಾಗಿ ಕಾಣಿಸಿಕೊಳ್ಳುವುದಿಲ್ಲ. ಹಿಂದೆಲ್ಲ ಹೆಣ್ಮಕ್ಳು ಸಾಮಾನ್ಯ ಮನೆ ಒಳಗೆ ಇರೋರು, ನಾಚಿಕೆ ಈಗಲೂ ಸಹ ಯಾರಿಗೆ ಹೆಚ್ಚು ನಾಚಿಕೆ ಇರುತ್ತೋ ಅವರು ಹೆಚ್ಚು ಜನಸಂದಣಿಗೆ ಬರುವುದಿಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು. ಬಿಟ್ಟವರು ಜನಸಂದಣಿಯಲ್ಲೇ ಇರ್ತಾರೆ. ಅವ್ರಿಗೆ ಜನಸಂದಣಿ ಬಿಡೋದೇ ಕಷ್ಟ ಅವರಿಗೆ ಕೆಲವು ಸಲ ಅಲ್ವಾ. ಹಾಗೆ ಇದನ್ನು ಯಾಕೆ ಹೇಳ್ತಾರೆ ಅಂದರೆ, ಜಗನ್ಮಾತೆ ಅವಳು ನಾಚಿಕೆ ಉಳ್ಳವಳು ಅನ್ನೋದಕ್ಕೆ ಅರ್ಥ, ನಾಚಿಕೆ ಇದ್ದವರು ಹೇಗೆ ತಮ್ಮನ್ನು ತಾವು ಬಚ್ಚಿಟ್ಟುಕೊಳ್ತಾರೋ ಹಾಗೆ ಅವಳು ತನ್ನನ್ನು ತಾನು ಬಚ್ಚಿಟ್ಟುಕೊಳ್ತಾಳೆ. ಅದಕ್ಕೋಸ್ಕರ ಲಜ್ಜಾಢ್ಯ ಅಂತ ಕರೀತಾರೆ. ಸುಂದರವಾದ ಕಲ್ಪನೆ ನೋಡಿ. ಹಾಗಾಗಿ ಅವಳು ತನ್ನನ್ನು ತಾನು ಬಚ್ಚಿಟ್ಕೊಳ್ತಾಳೆ, ನಮ್ಮಂಥವ್ರು ಕಣ್ಣಿಗೆ ಬೀಳೋದೇ ಇಲ್ಲ, ಸಿಗೋದಿಲ್ಲ ಅಂತ ಅರ್ಥ ಇಂಡೈರೆಕ್ಟಾಗಿ ಅಂತ. ಹಾಗಾಗಿ ತಿರೋಧಾನಾದಿನ ಅವಳು ಯಾವಾಗಲೂ ತಿರೋಧಾನ, ಆ ತಿರೋಧಾನ ಅಂದರೆ ತನ್ನನ್ನು ತಾನು ಮುಚ್ಚಿಕೊಳ್ಳುವುದು. ಅದರಿಂದ ಅಂತರ್ಹಿತ, ನಮ್ಮ ಒಳಗೇನೇ ಇದ್ರೂ ಸಹ ನಮಗೆ ಅನುಭವಕ್ಕೆ ಬರುವುದಿಲ್ಲ. ಅಷ್ಟರ ಮಟ್ಟಿಗೆ ತನ್ನನ್ನು ತಾನು ಬಚ್ಚಿಟ್ಕೊಳ್ತಾಳೆ. ಯಾಕಮ್ಮ ನೀನು ಕಾಣ್ತಾ ಇಲ್ಲ, ಬರ್ತಾ ಇಲ್ಲ ಅಂದರೆ ನನಗೆ ನಾಚಿಕೆ, ಅದಕ್ಕೋಸ್ಕರ ನಾನು ಕಾಣೋದಿಲ್ಲ. ಅಂದರೆ ಅವಳು ನಮ್ಮೊಳಗೆ ಇದ್ರೂ ಸಹ ನಮಗೆ ಅನುಭವಕ್ಕೆ ಬರದೇ ಇರೋದ್ರಿಂದ, ಸಿಗದೇ ಇರೋದಕ್ಕೆ ಹಿಂಗೆ ಹೇಳ್ತಾರೆ ಲಜ್ಜಾಢ್ಯ ಅಂತ. ನಾಚಿಕೆ ಇದ್ದವಳು ಹಾಗೆ ತನ್ನನ್ನು ತಾನು ಬಚ್ಚಿಟ್ಕೊಳ್ತಾಳೋ, ಜಗನ್ಮಾತೆ ತಿರೋಧಾನನಾಗಿ ಅಂತರ್ನಿಹಿತಳಾಗಿರ್ತಾಳಾದ್ದರಿಂದ ಅವಳು ಏನು ಮಾಡ್ತಾಳೆ, ಲಜ್ಜಾಢ್ಯ ಅಂತ ಕರೆಸಿಕೊಳ್ತಾಳೆ. ವರಾದಿ ಪ್ರಯಚ್ಛತಿ ಇತಿ ಲಜ್ಜಾಢ್ಯ, ಇದು ಒಂದರ್ಥ. ಇನ್ನು ಎರಡನೇದು ಅರ್ಥ, ಅವಳು ವರ ಕೇಳಿದ ವರವನ್ನು ಕೊಡುವವಳು, ಆದ್ದರಿಂದಲೂ ಸಹ ಅವಳು ಲಜ್ಜಾಢ್ಯ ಎನ್ನುವಂಥ ಎರಡನೇ ಅರ್ಥ ಭವತಿ ಇತಿ ಉಪಚರತೆ. ಅಂದರೆ ಅವಳು ನಾಚಿಕೆ ಉಳ್ಳವಳು ಅಂತ ಹೇಳೋದು ನಾಚಿಕೆ ಬಿಟ್ಟವಳಲ್ಲ, ಆದರೆ ವಿಪರೀತ ನಾಚಿಕೆ ಇರುವವಳು ಅಂತಲೂ ಅರ್ಥ ಅಲ್ಲ. ಯಾಕೆ ಹೇಳ್ತೇವೆ ಅಂದರೆ ಅದೊಂದು ಉಪಚಾರ, ಅಂದರೆ ಗೌಣವಾಗಿ ಪ್ರಯೋಗ ಮಾಡ್ತೇವೆ. ಅದಕ್ಕೆ ಕಾರಣ ಇಷ್ಟೇ, ಎಲ್ಲರಿಗೂ ಗೋಚರಿಸದೇ ಇರುವವಳು ಎನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ಹೀಗೆ ವಿವರಣೆ ಅಂತ ಆಯಿತು. ಇಷ್ಟಾದ ಮೇಲೆ ಮತ್ತೆ ಮುಂದಿನ ನಾಮ ಲಯವರ್ಜಿತಾಯೈ ನಮಃ. ಲಯವರ್ಜಿತಳು, ಲಯ ಅನ್ನೋದಕ್ಕೆ ಎರಡರ್ಥ ಹೇಳ್ತಾರಲ್ಲ, ಶ್ರುತಿ ಲಯ ಅಂತ. ಆ ಲಯ ಅಲ್ಲ, ಇಲ್ಲಿ ಆ ಅರ್ಥ ಅಲ್ಲ. ಹಾಗೆ ಲಯ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಲಯ ಅಂದರೆ ನಾಶ ಅಂತ ಅರ್ಥ. ಹೇಳ್ತೇವಲ್ಲ, ನಾಶ ಆಗೋಯ್ತು ಅಂತ. ಅಂತಹ ನಾಶವಾಗುವಿಕೆ ಇಲ್ಲದೇ ಇರುವವಳಾದ್ದರಿಂದ ಅವಳು ಲಯವರ್ಜಿತ ಅಂತ ಅರ್ಥ. ಯಾಕೆ ನಾಶ ಆಗೋದಿಲ್ಲ ಅನ್ನೋದೊಂದು ಮೂಲಭೂತವಾದ ಪ್ರಶ್ನೆ. ನೋಡಿ, ಇದೊಂದು ಪುಸ್ತಕ. ಈ ಪುಸ್ತಕ ಒಂದಿಷ್ಟು ವರ್ಷ ಆದ ಮೇಲೆ ಇದೇನಾಗುತ್ತೆ, ನಾಶವಾಗಿಬಿಡುತ್ತೆ ಅಲ್ವಾ. ಹಾಗೆ ಪೆನ್ ಉಪಯೋಗಿಸ್ತೇವೆ, ಒಂದಿಷ್ಟು ಕೆಲವು ಕಾಲ ಆದಮೇಲೆ ಅದು ಬರೆಯೋದಿಲ್ಲ ಅಂತ ನಾವೇ ಬಿಸಾಡ್ತೇವೆ. ಆಮೇಲೆ ಅದು ಕಸವಾಗಿ ನಾಶವಾಗಿ ಹೋಗ್ಬಿಡುತ್ತೆ. ಅಂದರೆ ಯಾವುದು ನಾಶ ಆಗುತ್ತೆ ಅಂತಂದರೆ, ಇದೊಂದು ಸ್ಪೆಕ್ಸ್ ಬಾಕ್ಸ್ ಇದೆ, ಕೆಲವು ವರ್ಷ ಆದಮೇಲೆ ಇದು ಸಹ ನಾಶ ಆಗುತ್ತೆ. ಯಾಕೆ ನಾಶ ಆಗುತ್ತೆ ಕೇಳಬೇಕು. ನೀ ಯಾಕೆ ನಾಶ ಆಗ್ತೀಯೇ ಅಂದರೆ, ಅದು ಮೌನದಿಂದ ನಮಗೆ ಉತ್ತರ ಹೇಳುತ್ತೆ. ನನಗೆ ಒಂದು ಆಕಾರ ಉಂಟು, ಈ ಆಕಾರ ಇದ್ದಿದ್ದರಿಂದಲೇ ನಾನು ಸತ್ತೋಗ್ತೇನೆ ಅಂತ. ಅಲ್ಲಿಗೆ ಏನು ಹೇಳ್ದಂಗಾಯಿತು, ಯಾವುದಕ್ಕೆ ಆಕಾರ ಇರುತ್ತೋ ಅದು ಅಳಿಯತ್ತೆ. ಇಟ್ಸ್ ಅಲ್ಟಿಮೇಟ್ ಟ್ರೂತ್. ಯಾವುದಕ್ಕೆ
ನಾಶ ಅಂದರೆ ಏನು ರೀ? ಆಕಾರರಹಿತವಾಗುವಿಕೆ. ಯಾವುದಕ್ಕೆ ಆಕಾರವೇ ಇರುವುದಿಲ್ವೋ ಅದು ನಾಶ ಆಯಿತು ಅಂತ ಶಬ್ದ ಪ್ರಯೋಗ ಇಲ್ಲ. ಇದನ್ನು ಅರ್ಥ ಮಾಡಿಸೋದಕ್ಕೆ ನಿಮಗೊಂದು ಸಣ್ಣ ಉದಾಹರಣೆ ಬೇರೆ ಕೊಡ್ತೇನೆ ಹೇಗೆ ಅಂತ. ಪಂಚಭೂತಗಳಲ್ಲಿ ಪೃಥಿವಿ, ಅಪ್, ತೇಜೋ, ವಾಯು, ಆಕಾಶ ಅಲ್ವಾ? ಈ ಆಕಾಶ ಅದಕ್ಕೆ ರೂಪ ಇಲ್ಲ, ಉಂಟಾ? ಇಲ್ಲ. ವಾಯುಗೂ ಸಹ ನಿರ್ದಿಷ್ಟವಾದ ರೂಪ ಇಲ್ಲ. ಜನನ ಕ್ರಮದಲ್ಲಿ ಆಕಾಶ, ವಾಯು ಮತ್ತು ಅಗ್ನಿ. ಅಗ್ನಿಗೆ ರೂಪ ಇದೆ, ಅಗ್ನಿಗೆ ರೂಪ ಇದೆ, ಅದರಿಂದಲೇ ಅಗ್ನಿ ನಾಶ ಆಗುತ್ತೆ. ಒಪ್ಕೊಳ್ತೀರಾ? ಒಪ್ಕೊಳ್ತೀರಿ ತಾನೆ? ಅಗ್ನಿ ನಾಶ ಆಗುತ್ತಾ ಇಲ್ವಾ? ಆಗತ್ತೆ. ಯಾಕೆ ನಾಶ ಆಗುತ್ತೆ? ರೂಪ ಉಂಟು. ಆಕಾಶ ಯಾಕೆ ನಾಶ ಆಗೋದಿಲ್ಲ? ರೂಪ ಇಲ್ಲ. ಈ ಪಂಚಭೂತಗಳ ಮಧ್ಯೆಯಲ್ಲಿ ನಾವು ಓಡಾಡ್ತಾ ಇರ್ತೇವೆ, ಆದರೆ ನಾವು ಇದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ. ಅಗ್ನಿ ನಾಶ ಆಯಿತು ಅಂತ ಪ್ರಯೋಗ ಉಂಟು, ಮುಂದಿನದಕ್ಕೂ ಉಂಟು. ನೀರು ಬತ್ತೋಯ್ತು ಅಲ್ವಾ? ಭೂಮಿ ಅದು ನಾಶ ಆಗೋಯ್ತು. ಅಂದರೆ ಮೃತ್ತಿಕಾ ತತ್ವ ಏನಾಯಿತು ಕೇಳಿದರೆ ಅದು ರೂಪಾಂತರಗೊಂಡಾಗ ನಾಶ ಅಂತ ಅರ್ಥ. ಆದರೆ ಆಕಾಶ ನಾಶ ಆಯಿತು, ಅದಕ್ಕೂ ನಾಶ ಉಂಟು. ಯಾವಾಗ? ಪ್ರಳಯ ಕಾಲದಲ್ಲಿ ಅಂತ. ಅದಕ್ಕೂ ಸಹ ಜನನ ಉಂಟು, ಆದರೆ ಆ ಆಕಾರ ಉಂಟಲ್ಲ ಅದು ನಮ್ಮ ಅನುಭವಕ್ಕೆ ಬರುವುದಿಲ್ಲ. ಹಾಗಾಗಿ ನಿರಾಕಾರ ಅಂತಲೇ ಕರಿಬೇಕು ನಾವು ದೇವರಿಗೆ. ಅಷ್ಟು ಹಿನ್ನೆಲೆಯಲ್ಲಿ ಆಕಾಶ ನಾಶ ಆಯಿತು ಅಂತಿಲ್ಲ. ಯಾಕೆಂದರೆ ಅದಕ್ಕೆ ಗೊತ್ತಾದ ಒಂದು ಆಕಾರ ಇಲ್ಲ. ಅಲ್ಲಿಗೆ ಏನು ಹೇಳಿದಾಗಾಯಿತು? ಯಾವುದಕ್ಕೆ ಆಕಾರ ಇರುತ್ತೋ ಆ ಇದ್ದ ಆಕಾರ ಅಳಿಯುವಿಕೆಯೇ ನಾಶ ಅಂತ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಇದನ್ನು ಯಾವುದನ್ನು ಇಟ್ಕೊಂಡು ಹೇಳ್ತಿದ್ದಾರೆ? ಚೈತನ್ಯ ಸ್ವರೂಪವನ್ನು ಇಟ್ಕೊಂಡು ಹೇಳ್ತಿದ್ದಾರೆ. ಅವಳು ಚೈತನ್ಯ ಸ್ವರೂಪಿಣಿ, ಆದ್ದರಿಂದ ಅದಕ್ಕೆ ನಾಶ ಅನ್ನುವುದು ಇಲ್ಲ. ಆದ್ದರಿಂದ ಉಪನಿಷತ್ತು ಹೇಳ್ತೀವಿ ನೋಡಿ, ಅವಿನಾಶಿವ ಅರೆ ಅಯಮಾತ್ಮ. ಈ ಆತ್ಮ ಅವನು ಅವಿನಾಶಿ, ನಾಶ ಇಲ್ಲ. ಆತ್ಮಕ್ಕೆ ಅಳಿವಿಲ್ಲ, ದೇಹಕ್ಕೆ ಸ್ಥಿರತೆ ಇಲ್ಲ. ಅದಕ್ಕೆ ಆಕಾರ ಉಂಟು. ಅದಕ್ಕೆ ಆತ್ಮನಿಗೆ ಆಕಾರ ಇಲ್ಲ, ಗೊತ್ತಾನೆ? ಹೀಗೆ ಅಂತ. ಅಯಮಾತ್ಮ ಅನುಚ್ಛಿತ್ತಿ ಧರ್ಮ. ಯಾವುದೇ ರೀತಿಯ ಬದಲಾವಣೆ ಅವನಲ್ಲಿಲ್ಲ, ಆದರೆ ದೇಹಕ್ಕೆ ಬದಲಾವಣೆ ಉಂಟು. ಬಾಲ್ಯದಲ್ಲಿ ನಾವು ಒಂದು ರೀತಿಯಲ್ಲಿದ್ವಿ, ಯೌವನದಲ್ಲಿ ಮತ್ತೊಂದು ರೂಪ ತಾಳಿದ್ವಿ, ಅದಾದಮೇಲೆ ವಯಸ್ಸಾಗ್ತಾ ಬಂದ ಹಾಗೆ ಇನ್ನೊಂದು ರೀತಿಯ ರೂಪವನ್ನು ತಾಳಿದ್ವಿ. ಅದನ್ನೇ ಹೇಳ್ತಾರೆ ಮುಂದೆ, ಅದಾದಮೇಲೆ ಒಂದು ದಿವಸ ಕೊನೆ, ಹೀಗೆ ಅಂತ. ಇದನ್ನು ಹೇಳ್ತಾರೆ ಚಿತ್ತಿ ಅನುಚ್ಛಿತ್ತಿ ಧರ್ಮ. ಯಾವುದೇ ರೀತಿಯಾದಂಥ ಬದಲಾವಣೆ ಆಗುವಂಥದ್ದು ಇಲ್ಲ. ಆ ಬದಲಾವಣೆಗೆ ಹೆಸರೇ ನಾಶ. ಲಯ ಅಂತ ಕರೀತಾರೆ, ಲಯೋ ವಿನಾಶ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ತೇನ ರಹಿತ, ಅಂತಹ ಲಯವಾಗುವಿಕೆ ಇಲ್ಲದೇ ಇರುವುದರಿಂದ ಅವಳು ಲಯವರ್ಜಿತ ಅಂತ. ಹಾಗಿದ್ರೆ ಈ ಲಯ ಎಷ್ಟು ರೀತಿಯಲ್ಲಾಗತ್ತೆ? ಇದನ್ನೇ ಶಾಸ್ತ್ರದಲ್ಲಿ ಭಾವವಿಕಾರ ಅಂತ ಕರೀತಾರೆ. 6 ತರಹದ ಭಾವವಿಕಾರಗಳು, ಷಡ್ಭಾವ ವಿಕಾರಗಳು. ಎಲ್ಲಿಂದ ಶುರುವಾಗುತ್ತೆ ಕೇಳಿದರೆ ಈ ವಿಕಾರ ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲಿಂದ ಶುರುವಾಗುತ್ತೆ. ಮೊದಲು ಅಸ್ಥಿ. ಅಸ್ಥಿ ಅಂದರೆ ಇದೆ. ತಾಯಿಯ ಗರ್ಭವನ್ನು ಸೇರೋದಕ್ಕಿಂತ ಮೊದಲು ಅಲ್ಲಿ ಅಸ್ಥಿ ಅಂತ ಪ್ರಯೋಗ ಇಲ್ಲ, ಅಲ್ಲೋಗಿ ಸೇರಿಕೊಂಡಲ್ಲ. ಹಾಗಾಗಿ ಅಲ್ಲಿ ಹೋಗಿ ಇರುವಿಕೆ ಅದೇ ಮೊದಲ ವಿಕಾರ. ಯಾಕೆಂದರೆ ಆಕಾರ ಇಲ್ಲದೇ ಇದ್ದಕ್ಕೊಂದು ಆಕಾರ ಬಂದು ಇದೆ ಅಂತ ಆಗಿದೆಯಲ್ಲ, ಅದು ಮೊದಲ ವಿಕಾರ. ಆಯಿತು, ಫಸ್ಟ್ 6 ವಿಕಾರಗಳಲ್ಲಿ ಮೊದಲನೇದು ಅಸ್ಥಿ, ಇದೆ ಅನ್ನೋದೊಂದು ವಿಕಾರ. ಅದು ಆದ ಮೇಲೆ ಎರಡನೇದು ಜಾಯತೆ, ಹುಟ್ಟುತ್ತಾನೆ. ಹುಟ್ಟಿದ್ದೊಂದು ವಿಕಾರ. ಅದು ಹೆಂಗ್ರಿ ವಿಕಾರ? ಅಲ್ಲ, ಮೊದಲು ಕಾಣದೇ ಇರುವ ಸ್ಥಿತಿಯಲ್ಲಿದ್ದ, ಈ ಕಾಣುವಂತಾದ. ಕಾಣದೇ ಇರುವುದರಿಂದ ಕಾಣುವಂತೆ ಆಗುವುದು ಒಂದು ವಿಕಾರ ಅಲ್ವ ಅದು? ಹೌದಾನೆ? ಮೊದಲು ಮಣ್ಣಾಗಿತ್ತು, ಈಗ ಮಡಕೆ ಆಗಿದೆ, ಅದು ವಿಕಾರವೇ ಅದು. ಹಾಗೆ
ಕಾಣದೇ ಇರುವ ಸ್ಥಿತಿಯಿಂದ ಕಾಣುವ ಸ್ಥಿತಿಗೆ ಬಂದಿದ್ದು ಎರಡನೇ ವಿಕಾರ ಜಾಯತೆ. ಆಯ್ತಪ್ಪ. ಆಮೇಲೆ ಒಂದು 2-3 ವರ್ಷ ಕಳೀತು. ಆಮೇಲೆ ವರ್ಧತೆ, ಬೆಳವಣಿಗೆ ಆಗತ್ತೆ. ಮೊದಲು ಸುಮ್ಮನೆ ತೊಟ್ಲಲ್ಲಿತ್ತು ಕೂಸು, ಈಗ ಕೈಕಾಲು ಬಂದಿದೆ, ಓಡಾಡುತ್ತೆ. ಆಮೇಲೆ ಅದಕ್ಕೆ 3 ಗಾಲಿ ಚಕ್ರ ಕೊಟ್ಟಿದ್ದಾರೆ. ಆಮೇಲೆ ಅದು ಸಾಕಾಗಲ್ಲ ಅಂತ ಸೈಕಲ್ ಕೊಟ್ಟರು. ಆಮೇಲೆ ಅದು ಸಾಕಾಗಲ್ಲ ಅಂತ ಬೈಕ್ ಕೊಟ್ಟರು. ಅದು ಸಾಕಾಗಲ್ಲ ಅಂತ ಕಾರ್ ಕೊಟ್ಟರು. ಇಷ್ಟೆಲ್ಲ ಆಯಿತು. ಆಮೇಲೆ ಅದು ಸಾಕಾಗಲ್ಲ ಅಂತ ಬೇಕಿದ್ರೆ ಒಂದು ಬಾರ್ ಕೊಟ್ಟರು. ಕಾರ್ ಬಾರ್ ಶುರು ಆಯಿತು ನೋಡಿ ಇವತ್ತಿಂದ. ಈಗ ಅಂತ ಹೀಗೆ ಇದು ಎಷ್ಟನೇ ವಿಕಾರ? ಅದು 3ನೇ ವಿಕಾರ. ಈಗ ವರ್ಧತೆ, ಅಸ್ಥಿ ಜಾಯತೆ ವರ್ಧತೆ, ಬೆಳವಣಿಗೆ ಆಗುವುದು ಸಹ ವಿಕಾರವೇ ಅಲ್ವಾ? ಅದಾದ ಮೇಲೆ ಆ ಬೆಳವಣಿಗೆ ಇಷ್ಟು ಹೀಗಾಯಿತು, ಈಗ ಸ್ಟ್ಯಾಗ್ನೇಟ್ ಆಯಿತು. ಅದು ವಿಪರಿಣಾಮತೆ, ಅದು ಬದಲಾವಣೆ. ಏನಿಲ್ಲ, ಇಲ್ಲಿತ್ತು ಇಲ್ಲಿಗೆ ಬಂತು ಅಷ್ಟೇ ಅಲ್ವಾ? ಸುಮಾರಾಗಿ ಈ ವಿಪರಿಣಾಮ ಎಲ್ಲಾಗುತ್ತೆ ಅಂದರೆ 45ರಿಂದ 55ರ ಈ ವಯಸ್ಸಿನ ಮಧ್ಯದಲ್ಲಿ ವಿಪರಿಣಾಮತೆ ಅಷ್ಟೇ ಸುಮಾರಾಗಿ. ಅದಾದಮೇಲೆ 60ಕ್ಕೆ ಹೋದ ಅಂದ ತಕ್ಷಣ ಪ್ರಾರಂಭ ಆಯಿತು. ಏನು ಅಂದರೆ ಕ್ಷೀಯತೆ. ಅದಕ್ಕೋಸ್ಕರ ತಾನೇ ಷಷ್ಠಿ ಪೂರ್ತಿ ಶಾಂತಿ ಮಾಡೋದು. ಶುರುವಾಗುತ್ತೆ ಅಲ್ಲಿಂದ. ಇಷ್ಟು ದಿವಸ ಅಪ್ವರ್ಡು, ಈಗ ಡೌನ್ ವರ್ಡು. 60 ವರ್ಷ ಆಯಿತು ಅಂದರೆ ಸ್ವಲ್ಪ ಶುರುವಾಗುತ್ತೆ. ಏನು ಕಾಯಿಲೆ? ವಯಸ್ಸಾದದ್ದೇ ಕಾಯಿಲೆ ಅಷ್ಟೇ ಅಲ್ವಾ? ಹಾಗಾಗಿ ಕ್ಷೀಯತೆ ಅಂದರೆ ಬೆಳವಣಿಗೆ ಕೆಳಮುಖವಾಗಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಕೊನೆಗೆ ಹೋಗಿ 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 ಲಾಸ್ಟ್ ಪಾಯಿಂಟ್ ಏನು ಕೇಳಿದ್ರೆ ನಶ್ಯತೆ. ಅಲ್ಲಿಗೆ ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ಅಕ್ಷೀಯತೆ, ಯಾವ್ದಾರು ಹೇಳೋದು ಅಪಕ್ಷೀಯತೆ ನಶ್ಯತೆ. ಈ 6 ಪ್ರತಿಯೊಂದು ಆಕಾರವುಳ್ಳ ವಸ್ತುಗಳಿಗೂ ಇರ್ತವೆ. ಜಗನ್ಮಾತೆಗೆ ಇವು ಇಲ್ಲ. ಯಾಕೆಂದರೆ ಮೊದಲನೇದಾಗಿ ಅವಳು ಹುಟ್ಟಲೇ ಇಲ್ಲ. ಹಾಗಾಗಿ ಆ ಕೊನೆಯದುಂಟಲ್ಲ ನಶ್ಯತಿ ಅನ್ನೋದು, ಅದು ಇಲ್ಲ. ಯಾವುದಕ್ಕೆ ಮೊದಲನೇದಿಲ್ವೋ ಅದಕ್ಕೋಸ್ಕರ ಕೊನೆಯದಕ್ಕಿಲ್ಲ. ಈ ಮೊದಲು ಕೊನೆ 2 ಇಲ್ಲದೇ ಇದ್ದಿದ್ದರಿಂದ ಮಧ್ಯದಲ್ಲಿರುವ 4 ಇಲ್ಲ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದ ತಪ್ಪಿಗೆ ಸಾಯ್ತಾನೆ, ಸತ್ತು ತಪ್ಪಿಗೆ ಹುಟ್ಟುತ್ತಾನೆ. ನಮ್ಮ ಹಣೆ ಬರ ಇದು. ಆದರೆ ಅವಳಿಗೆ ಅದಿಲ್ಲ. ಯಾಕೆಂದರೆ ಅವಳು ಜನ್ಮರಹಿತಳು, ಲಯವರ್ಜಿತ. ಅವಳಿಗೆ ನಾಶ ಎನ್ನುವುದು ಇಲ್ಲ. ಇದಮುಪಲಕ್ಷಣಂ ಷಡ್ಭಾವ ವಿಕಾರಾಣಂ ಅಂತ ಹೇಳ್ತಾರೆ. ಈ 6 ವಿಕಾರಗಳಿಗೆ ಈ ನಾಮ ಉಪಲಕ್ಷಣ. ಅಂದರೆ ಇದು ಒಂದರಿಂದಲೇ ನೀವು ಈ 6 ಸಹ ಊಹಿಸಿಕೊಂಡು ತಿಳ್ಕೊಳ್ಬೇಕು ಅಂತ. ಯಾಕೆ ಅವಳಿಗೆ ಈ ವಿಕಾರಗಳಿಲ್ಲ ಅಂದರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಉಪನಿಷತ್ತು ಹೇಳಿ. ಅವಳು ಸತ್ಯಸ್ವರೂಪಳು ಅಂದರೆ 3 ಕಾಲದಲ್ಲೂ ಒಂದೇ ರೀತಿಯಾಗಿ ಇರುವವಳು. ಸತ್ಯ ಅನ್ನೋದಕ್ಕೆ ಅರ್ಥ ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನವ್ಯಭಿಚರತಿ ಇತಿ ಸತ್ಯಂ. ಯಾವುದು ಯಾವ ರೂಪದಿಂದ ಇದೆಯೋ ಆ ರೂಪದಲ್ಲಿ ಕಿಂಚಿತ್ತೂ ಬದಲಾವಣೆ ಆಗದೇ ಇರುವುದು ಸತ್ಯ. ನಾವು ಹುಟ್ಟಬೇಕಿದ್ರೆ ಹಾಗಿದ್ವೋ, ಇವತ್ತು ಹಾಗಿದ್ದೇವಾ? ಇಲ್ಲ. ಹೌದು ತಾನೆ? ಬದಲಾವಣೆ ಆಗಿದೆ ಅಂದರೆ ಏನಲ್ಲ ಅಂತ ಅರ್ಥ, ಸತ್ಯ ಅಲ್ಲ ಅಂತ ಅರ್ಥ. ಯಾವುದು ಈ ಥರ ಬದಲಾವಣೆಗೆ ಆಗತ್ತೋ ಅದು ಮಿಥ್ಯ ಅಂತ. ಸತ್ಯಂ ಸರಿ. ಇದನ್ನು ಯಾಕೆ ಹೇಳ್ತಾರೆ ಅಂದರೆ ಈ ಜಗತ್ತಿನ ಮೂಲದಲ್ಲಿರುವಂಥ ಕಾರಣ ವಸ್ತು ಅದು ಸತ್ಯಸ್ವರೂಪ ಅಂತ. ಹೇಗೆ ಅಂದರೆ ಈಗ ನೋಡಿ, ಈ ಜಗತ್ತೊಂದು ಕಾರ್ಯ, ಇದರ ಇನ್ನೊಂದು ಕಾರಣ ಇರಬೇಕು. ಹೇಗೆ ಅಂದರೆ ಇಲ್ಲೊಂದು ಮಡಿಕೆ ಇದೆ. ಈ ಮಡಿಕೆ ಎನ್ನುವುದು ಕಾರ್ಯ. ಆ ಕಾರ್ಯದ ಹಿಂದಿರುವುದು ಯಾವುದು? ಮಣ್ಣು ಅಲ್ವಾ? ಹಾಗೆ ಈ ಬಟ್ಟೆ ಎನ್ನುವುದು ಕಾರ್ಯ, ಇದರ ಹಿಂದಿರುವಂಥದ್ದು ಕಾರಣ ನೂಲು. ಈ ಪ್ರಶ್ನೆ ಕೇಳ್ತೇನೆ, ಆ ಮಣ್ಣು ಮತ್ತು ಈ ನೂಲು ಇದೆರಡು ಚೇತನವೋ ಜಡವೋ? ಜಡ. ಹೌದು ತಾನೆ? ಹಾಗೆಯೇ
ಈ ಜಗನ್ಮೂಲವಾದಂಥ ವಸ್ತು ಸತ್ಯ ಅಂತ ಹೇಳಿದಾಗ ಒಂದು ಸಂಶಯ ಬರುತ್ತೆ. ಅಂದರೆ ಕಾರಣವಾದದ್ದು ನೀವು ಸತ್ಯ ಅಂತ ಹೇಳಿದರೆ, ಮಡಿಕೆ ಎನ್ನುವಂಥ ಕಾರ್ಯದ ಹಿಂದಿರುವ ಮಣ್ಣು ಹೇಗೆ ಸತ್ಯವೋ ಹಾಗೆ ಸತ್ಯ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಮಣ್ಣು ಜಡ. ಹೌದು ತಾನೇ? ಹಾಗೆಯೇ ಜಗನ್ಮೂಲವಾದ ಕಾರಣ ವಸ್ತುವು ಸಹ ಜಡ ಅಂತ ಹೇಳ್ತೀರಾ? ಇಲ್ಲ. ಅದನ್ನು ಅಲ್ಲಗಳೆಯೋದಕ್ಕೋಸ್ಕರ ಮುಂದಿನ ಶಬ್ದ ಬಂದಿದೆ ಅನಂತಂ. ಅದು ಜಡ ಅಲ್ಲ, ಅದು ಚೇತನ, ಅದು ವ್ಯಾಪಕವಾದದ್ದು, ಅದು ವಿಭೂ. ಅದಕ್ಕೋಸ್ಕರ ಕೆಲವು ಸಹ ಸತ್ ಚಿತ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹಂಗೆ ಹೇಳೋದು ಹೀಗೆ ಅಂತ. ಹಾಗಾಗಿ ಅದು ಜಡ ಅಲ್ಲ, ಅದು ಚೇತನ. ಹಾಗಾಗಿ ಈ ಅನಂತತೆ ಎನ್ನುವುದು ಚೇತನ ಧರ್ಮವೇ ಅಷ್ಟೇ ಹೊರತು ಸಹ ಜಡದ ಧರ್ಮ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂಥ ಬ್ರಹ್ಮಸ್ವರೂಪಿಣಿ ಆದದ್ದರಿಂದ ಅವಳು ಲಯವರ್ಜಿತ ಅಂದರೆ ನಾಶರಹಿತಳು ಅಂತ ಹೇಳಿದಾಗ ಆಯಿತು. ಇಲ್ಲಿಗೆ ತ್ರಿಶತ್ಯಾಂ ವಿದ್ಯಾಯಾಂ ತುರೀಯಾಕ್ಷರನಾಮ ವ್ಯಾಖ್ಯಾಯಾಂ ಲಕಾರವರ್ಣನ ಪ್ರಕಾಶ ಚತುರ್ಥ. ಈ ತ್ರಿಶತಿಯಲ್ಲಿ ಆ ಮಂತ್ರಾಕ್ಷರದಲ್ಲಿರುವಂತಹ 4ನೇ ಅಕ್ಷರ ಲಕಾರ, ಅದರಿಂದ ಹೇಳಲಿಕ್ಕೆ ಹೊರಟಂತಹ ಜಗನ್ಮಾತೆಯನ್ನು ಪ್ರಕಾಶಪಡಿಸುವಂತಹ ಅಕ್ಷರಗಳಲ್ಲಿ ಇದು ಒಂದು. ಆ ಲಕಾರ ಎನ್ನುವಂಥ ಅಕ್ಷರದಿಂದ ಹೇಳಬೇಕಾದದ್ದು ಇಲ್ಲಿ 20 ನಾಮಗಳು ಆಗಿವೆ. ಎಸ್, ಆದರೆ ಒಂದು ನೆನಪಿಟ್ಕೊಳ್ಬೇಕು, ಈಗ 61ರಿಂದ ನಾವು 80ನೇ ನಾಮದವರೆಗೆ ನೋಡಿದ್ದೇವೆ. ಮತ್ತೆ ಪುನಃ ಇನ್ನು ಮುಂದೆ ಲಕಾರದಿಂದ ಪ್ರಾರಂಭವಾಗುವಂಥ ನಾಮಗಳು ಇಲ್ಲ. ನೋಡೋಣ, ಅಕಸ್ಮಾತಾಗಿ ಮತ್ತೆ ಬಂದರೆ ಎಲ್ಲೂ ಸಹ ಕಾಣ್ತಾ ಇಲ್ಲ. ಉಂಟು ಮತ್ತೆ ಪುನಃ ಒಂದು ಮುಂದುಂಟು 2ನೇ ಕಂತು ಉಂಟು ಮತ್ತೆ ಪುನಃ ಮುಂದೆ ಬರುತ್ತೆ ಅಲ್ಲಿ ಮತ್ತೆ ಪುನಃ. ಹಾಗಾಗಿ ಮತ್ತೆ ಪುನಃ ಲಕಾರದಿಂದ ಪ್ರಾರಂಭವಾದಂಥ ನಾಮಗಳು 20 ಬರ್ತವೆ. ಈಗ ಇಲ್ಲಿಗೆ ಈ ಲಕಾರದಿಂದ ಹೇಳಬೇಕಾದಂತಹ ವಿಚಾರ ಮುಗಿದಿದೆ. ಮುಂದಿನದು ಹ್ರೀಂಕಾರ ರೂಪ ಅಂತಾರ. ಅಂದರೆ ಹ್ರೀಂಕಾರ ರೂಪ್ಯತೆ, ಅವಳು ಹ್ರೀಂಕಾರ ರೂಪಳು. ಹಿಂಕಾರವೇ ಅವಳ ರೂಪ ಅಂದರೆ ಒಂದರ್ಥ. ಇನ್ನೊಂದು ಅರ್ಥ ಮುಂದೆ ಹೇಳ್ತಾರೆ ಅವರು, ಹ್ರೀಂಕಾರದಿಂದ ನಿರೂಪಿಸಲ್ಪಡುವವಳು. ಆದ್ದರಿಂದ ಅವಳು ಹ್ರೀಂಕಾರವೇ ಅಲ್ಲ. ಹ್ರೀಂಕಾರದಿಂದ ನಿರೂಪಿತಳಾದವಳು ಅಂದರೆ ನಿರೂಪಿತವಾದ ಹ್ರೀಂಕಾರ ಬೇರೆ, ಅವಳು ಬೇರೆ ಅಂತ ಅರ್ಥ. ಮುಂದಿನ ನಾಮದಲ್ಲಿ ಅದು ಹೆಚ್ಚು ಸ್ಪಷ್ಟ ಆಗುತ್ತೆ. ಹ್ರೀಂಕಾರ ರೂಪ್ಯತೆ, ಹ್ರೀಂಕಾರದಿಂದ ಆಕೆ ನಿರ್ದೇಶಿಸಲ್ಪಡುತ್ತಾಳೆ. ನಿರ್ದಿಶ್ಯತೆ ಇತಿ ರೂಪಂ ಮಂತ್ರ ಪಂಚಮ ಅವಯವ. ಇದು ಮಂತ್ರದ 4ನೇ ಅವಯವ. ಯಾವುದು? ಹ್ರೀಂಕಾರ ಎನ್ನುವಂತಹದ್ದು. ಪದ 5ನೇ ಅವಯವ. ಪಂಚಮ ಅಂದರೆ 5ನೇ ಅವಯವ. 4 ಆಯಿತು, ಇಲ್ಲಿ ಮತ್ತೆ ಬಂದಿದೆ. ಮತ್ತು ಪುನಃ ಇನ್ನು ಮತ್ತೆ ಮುಂದೆ ಬರ್ತವೆ ಇವು ಅಂತ. ಯಾಕೆಂದರೆ ಅವಳು ಹ್ರೀಂಕಾರ ಪಂಜರ ನಿವಾಸಿನಿ, ಅದನ್ನು ಮರಿಬಾರದು. ಅಷ್ಟು ಹಿನ್ನೆಲೆಯಲ್ಲಿ ಆ ಹ್ರೀಂಕಾರ ಎನ್ನುವಂಥದ್ದು ಮಂತ್ರದ 5ನೇ ಅವಯವವಾದ ಅಕ್ಷರ. ಅದರಿಂದ ನಿರೂಪಿಸಲ್ಪಡುವಳಾದ್ದರಿಂದ ಅವಳು ಏನು? ಹ್ರೀಂಕಾರ ರೂಪ ಅಂತ ಇದರ ಅರ್ಥ. ಅದಿಷ್ಟಕ್ಕೆ ಮುಗಿಯೋದಿಲ್ಲ, ಇದು ಹೆಚ್ಚು ಸ್ಪಷ್ಟ ಆಗುತ್ತೆ ಮುಂದಿನ ನಾಮದಲ್ಲಿ. ಅವಳು ಹ್ರೀಂಕಾರ ನಿಲಯಾಯೈ ನಮಃ. ಹ್ರೀಂಕಾರ ನಿಲಯ ಅಂದರೆ ಮನೆ, ಹ್ರೀಂಕಾರವೇ ಮನೆಯಾಗಿ ಇರುವವಳು. ಈಗ ನೋಡಿ ಹೆಚ್ಚು ಸ್ಪಷ್ಟ ಆಗುತ್ತೆ. ಏನು ಅಂದರೆ, ಹ್ರೀಂ ಅಕ್ಷರಂ ನಿಲಯ ಗ್ರಹವದ ಅವಚ್ಛೇದಕಂ ಯಸ್ಯಾಸಾ ತಥಾ. ಹ್ರೀಂ ಎನ್ನುವಂಥ ಅಕ್ಷರವೇ ಯಾವಳೆಗೆ ಮನೆಯಾಗಿ ಇದೆಯೋ ಅವಳು ಹ್ರೀಂಕಾರ ನಿಲಯ. ಈಗ ಇದು ನಿಮ್ಮ ಮನೆ ಅಂತ ನಾನು ಹೇಳ್ತೇನೆ. ನೀವು ಮನೆ 2 ಒಂದೇನಾ ಬೇರೆ ಬೇರೆನಾ? ಬೇರೆ ಬೇರೆ.
ಹಾಗಾಗಿ ಆವಾಗಿಯೇ ನೀವು ಮನೆಯಲ್ಲಿ ಇದ್ದೀರಿ ಅಂದರೆ ಮನೆ ಬೇರೆ ನೀವು ಬೇರೆ, ಹೌದು ತಾನೆ? ನಿಮ್ಮ ಮನೆ ಅಂತ ಹೇಳಿದ್ರು ನೀವು ಬೇರೆ ಮನೆ ಬೇರೆ. ಹಾಗೆಯೇ ಅವಳು ಹ್ರೀಂಕಾರ ನಿಲಯ, ಹ್ರೀಂಕಾರವೇ ಮನೆಯಾಗಿ ಇರುವವಳು ಅಂತ ಹೇಳಿದ್ರಿಂದ ಹ್ರೀಂಕಾರ ಬೇರೆ, ಅವಳು ಬೇರೆ. ತಾತ್ಪರ್ಯ ಇಷ್ಟೇ. ಸ್ಪೆಕ್ಸ್ ಬಾಕ್ಸ್ ಅಂತ ಹೇಳಿದಾಗ ಆ ಬಾಕ್ಸ್ ಅನ್ನೋ ಶಬ್ದಕ್ಕೆ ಇದೊಂದು ಅರ್ಥ, ವಸ್ತು. ಪುಸ್ತಕ ಅಂತ ಶಬ್ದಕ್ಕೆ ಇದು ಅರ್ಥ. ಹಾಗೆ ಹ್ರೀಂಕಾರ ಅಂದರೆ ಯಾವುದು ಅರ್ಥ? ಜಗನ್ಮಾತೆ ಅಂತ ಅರ್ಥ. ಯಾಕೆಂದರೆ ಹ್ರೀಂಕಾರ ಎನ್ನುವುದು ಅವಳ ಮನೆ. ಆ ಹ್ರೀಂಕಾರ ಎನ್ನುವಂತಹ ಅಡ್ರೆಸ್ ನಮಗೆ ಸರಿಯಾಗಿ ಸಿಕ್ಕಿದರೆ ಆ ಮನೆಯಲ್ಲಿ ನಾವು ಅವಳನ್ನು ಕಾಣಬಹುದು. ಆದರೆ ಕಷ್ಟ, ಅಡ್ರೆಸ್ಸೇ ಸಿಗೋದಿಲ್ಲ. ನೋಡೋಣ. ಹ್ರೀಂ ಅಕ್ಷರಂ ನಿಲಯ ಗೃಹವತ್ ಅವಚ್ಛೇದಕಂ ಯಸ್ಯಾ ಸಾ ತಥಾ ಸ್ವೀಯ ವಾಚಕ ಚತ್ವಾರೋಪಿತ ವಾಚ್ಯತಾವಚ್ಛೇದಕ. ಸ್ವಲ್ಪ ನ್ಯಾಯಶಾಸ್ತ್ರದ ಶೈಲಿಯಲ್ಲಿ ಇದನ್ನು ಹೇಳ್ತಾ ಹೋಗ್ತಾರೆ. ಗೃಹವರ್ತಿ ಪುರುಷವತ್ ವ್ಯಾವೃತ್ತ ಸ್ವರೂಪೇಣ ಜ್ಞಾಪಕಂ. ಮನೆಯಲ್ಲಿರುವಂತಹ ಪುರುಷ ಅಥವಾ ಸ್ತ್ರೀ ಹೇಗೆ ಮನೆಯೋ ಅಲ್ಲವೋ ಹಾಗೆಯೇ ಅವಳು ಹ್ರೀಂಕಾರವೇ ಅಲ್ಲ, ಹ್ರೀಂಕಾರದಿಂದ ಪ್ರತಿಪಾದಿಸಲ್ಪಟ್ಟವಳು. ಈಗ ತಾನೇ ಹೇಳೋದು ಹೋಗ್ತಾರ, ಶಬ್ದ ಬೇರೆ, ಶಬ್ದದಿಂದ ತೋರುವಂಥ ಅರ್ಥ ಬೇರೆ. ಹಾಗೆ ಹ್ರೀಂಕಾರ ಎನ್ನುವುದೊಂದು ಶಬ್ದ, ಆ ಶಬ್ದದಿಂದ ತೋರುವ ಅರ್ಥ ಅವಳು. ಅಂದರೆ ಶಬ್ದದಿಂದ ಹೇಳಲ್ಪಡುವವಳು ಅಂತ ಅರ್ಥ. ಅದನ್ನೇ ಹೇಳ್ತಾರೆ, ಜ್ಞಾಪಕಂ ಭವತಿ ಅನ್ಯಥಾ ನಾಮ್ನಃ ವಾಚ್ಯಾರ್ಥೆ ಪ್ರವೃತ್ತಿಯೋಗಾತ್. ಹಾಗಿಲ್ಲದೆ ಇದ್ದರೆ ಆ ಶಬ್ದ ಉಂಟಲ್ಲ, ಅದು ಇದಕ್ಕೆ ವಾಚ್ಯಾರ್ಥ. ಅದರ ವಾಚ್ಯವಾದ ಅರ್ಥ ಅಂದರೆ ಅರ್ಥ ಬೇರೆ, ಅದನ್ನು ವಾಚ್ಯ ಹೇಳುವಂಥದ್ದು ಬೇರೆ, ಶಬ್ದ ಬೇರೆ. ಹಾಗಾಗಿಯೇ ನಾವು ಶಬ್ದಕ್ಕೆ ಏನಂತ ಕರಿತೇವೆ? ಇದು ಅದರ ವಾಚ್ಯ. ಅದರ ವಾಚ್ಯ ಅಂತ ಹೇಳಿದಾಗ ಅದು ಬೇರೆ, ಇದು ಬೇರೆ ಅಲ್ವಾ? ಹಾಗೆಯೇ ಆ ಜಗನ್ಮಾತೆ ಅವಳು ಹ್ರೀಂಕಾರ ಎನ್ನುವಂಥ ಮನೆಯಲ್ಲಿ ಅವಳು ವಾಸ ಮಾಡಿದವಳು. ಹ್ರೀಂಕಾರ ಪಂಜರ ಶುಕೀಂ ಉಪನಿಷದುದ್ಯಾನ ಕೇಲಿ ಕಲಕಂಠೀಂ. ಹ್ರೀಂಕಾರ ಎನ್ನುವಂಥದ್ದು ಒಂದು ಪಂಜರ. ಪಂಜರದಲ್ಲಿ ಗಿಣಿ ಇರಬೇಕು. ಪಂಜರವೇ ಗಿಣಿಯ ಅಲ್ಲ. ಹಾಗೆ ತಾನೇ ಹ್ರೀಂಕಾರ ಎನ್ನುವಂಥ ಪಂಜರ. ಆ ಪಂಜರದಲ್ಲಿ ಯಾವ ಗಿಣಿ ಇದ್ದಾಳೆ? ತ್ರಿಪುರ ಸುಂದರಿ ಎನ್ನುವಂಥ ಗಿಣಿ ಇದ್ದಾಳೆ. ಅದನ್ನು ಹ್ರೀಂಕಾರ ಪಂಜರ ಶುಕಿ ಅಂತಲೂ ಹೇಳ್ತಾರೆ, ಓಂಕಾರ ಪಂಜರ ಶುಕೀಂ ಅಂತಲೂ ಕರೀತಾರೆ. ಶುಕಿ ಅಂದರೆ ಹೆಣ್ಣು ಗಿಳಿ, ಜಗನ್ಮಾತೆ ಆದ್ದರಿಂದ ಹಾಗೆ ಶುಕಿ ಅಂತ ಕರೀತಾರೆ. ಶುಕಃ ಪುಲ್ಲಿಂಗ. ಹೀಗೆ ಪುರುಷವತ್ ವ್ಯಾವೃತ್ತ ಸ್ವರೂಪೇಣ ಜ್ಞಾಪಕಂ. ಆ ಮನೆಯಲ್ಲಿರುವವಳು ಅಂತ ಹೇಳಿದ್ರಿಂದಲೇ ಇವಳು ಮನೆ ಅಲ್ಲ. ಆ ಮನೆ ಅವಳಿಗೆ ನಮಗೆ ಅನುಭವಕ್ಕೆ ಬರುವುದಕ್ಕೆ ಒಂದು ಆಧಾರ ಅಷ್ಟೇ. ಹಾಗಾಗಿ ಅದರ ಒಳಗೆ ಇರುವಂತಹ ತತ್ವ, ಸತ್ವ, ಚೈತನ್ಯ ಅದು ಅವಳ ರೂಪ. ಹೀಗೆ ಅಂತ ಅನ್ಯಥಾ ನಾಮ್ನಃ ವಾಚ್ಯಾರ್ಥೆ ಪ್ರವೃತ್ತಿ ಅಯೋಗಾತ್. ಹಾಗಿಲ್ಲೇ ಇದ್ದರೆ, ಈ ನಾಮಕ್ಕೆ ವಾಚ್ಯವಾದಂಥ ವಸ್ತುವನ್ನು ಹೇಳುವ ಶಕ್ತಿ ಇಲ್ಲೇ ಇದ್ದರೆ ನಮಗೆ ಪ್ರವೃತ್ತಿಯೇ ಆಗುವುದಿಲ್ಲ. ಹ್ರೀಂಕಾರ ಅನ್ನೋದು ಅಲ್ಲಿ ಜಗನ್ಮಾತೆ ಇದ್ದಾಳೆ ಅಂತ ಹೇಳದೇ ಇದ್ದರೆ, ಅಥವಾ ಆ ಹ್ರೀಂಕಾರ ಜಗನ್ಮಾತೆಯನ್ನು ತೋರಿಸುವ ಸಾಧನ ಆಗದೇ ಇದ್ದರೆ ಹ್ರೀಂಕಾರ ಜಪ ಯಾಕೆ ಮಾಡ್ತಾರೆ ಅಲ್ವಾ? ಯಾಕೆ ಜಪಿಸಬೇಕು ಅಂದರೆ ಅಲ್ಲಿ ಜಗನ್ಮಾತೆಯನ್ನು ಹಿಡಿದು ತೋರಿಸುವ ಶಕ್ತಿ ಉಂಟು. ಶಕ್ತಿ ಉಂಟು ಅಂದರೆ ಅಲ್ಲಿ ಅವಳು ವಾಸ ಮಾಡಿದ್ದಾಳೆ. ವಾಸ ಮಾಡುವವಳು ವಾಸ ಮಾಡುವ ಜಾಗಕ್ಕಿಂತ ಬೇರೆಯಾಗಿರ್ತಾಳೆ. ಅಷ್ಟು ಹಿನ್ನೆಲೆಯಲ್ಲಿ ಅವಳು ಹ್ರೀಂಕಾರ ನಿಲಯ. ಯೈ ನಮಃ ಅಂತ ಅವಳಿಗೆ ನಮಸ್ಕಾರ ಹಾಕಿ ಈ ನಾಮದೊಂದಿಗೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ನಾಳೆ ದಿವಸ ಹ್ರೀಂ ಪದ ಪ್ರಿಯ. ಹ್ರೀಂಕಾರ ಅನ್ನುವಂಥ ಪದ ಅವಳಿಗೆ ಪ್ರಿಯವಂತೆ. ಯಾಕೆ, ಏನು, ಎತ್ತ ಅನ್ನೋದನ್ನು ನಾಳೆ 6 ಗಂಟೆಗೆ ಸೇರಿದಾಗ ನೋಡೋಣ. ನಾಳೆ ಈ ಸರಣಿಯ ಕೊನೆಯ ಚಿಂತನೆ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆ.